ಕೃಷ್ಣನಾಗಿದ್ದವ, ನಾನು ಮಕರಂದ, ಈಗ ಶ್ರೀನಿವಾಸ, ಸುದೇವ. ಅದಕ್ಕಿಂತಲೂ ಮುಂದಿನ ಜನ್ಮ ದೇವರ ಜನ್ಮ ನಿನ್ನದು. ಎಂತದ್ದು ವೇಷವ? ಅಲ್ಲಿ ನಿಂತು ಆಗ್ಲಿಕ್ಕಿಲ್ಲ, ಅಲ್ಲಿ ನಿಂತ್ಕೋ. ಸರಿಯಾಗಿ ನೋಡ್ತೇನೆ. ಪ್ರೀತಿ ಪಟಲ ಇದ್ದದ್ದು, ಪ್ರೀತಿ ಸ್ಮೃತಿ ಪಟಲದಲ್ಲಿ ಅದು ಬರ್ಬೇಕಲ್ಲ, ಬಂತಲ್ಲ, ಅದು ಹಳೆಯದು. ಒಳ್ಳೆದು. ಇನ್ನೊಂದು ಮರ್ತೋದುಂಟು, ಅದ ನಿಂತ್ಕೋ. ಅದೇ ಬಿಡ್ಲಿಕ್ಕಿಲ್ಲ, ಬೇಕಾಗ್ತದೆ. ಹಳೆದು ಬೇಕಾಗ್ತದೆ, ಈಗೆಲ್ಲ ಅಂತಾದ್ರೆ ಇಲ್ಲ. ಹೌದು ಹೌದು, ಸರಿ ಆಯ್ತು, ಸರಿ ಆಯ್ತು, ಸರಿ ಆಯ್ತು. ಹೌದು ಪುಣ್ಯಾತ್ಮ ಚಿತ್ತ ಎಲ್ಲಿ ಮಾರಿ. ಹೌದು, ದಂಡಾಗಿದೆ, ಒಳ್ಳೆ ವೇಷ, ಯಾವ ಹೇಳಲಿಕ್ಕೆ ಇಲ್ಲ. ಆದ್ರೆ ಈ ಡಾಬು, ಈ ಎದೆ ಪದಕ, ಈ ಅಡ್ಡಿಗೆ, ಈ ಕೈ ಕಟ್ಟು, ಈ ತೋಳು ಕಟ್ಟು, ಆಮೇಲೆ ಹಾಕುವ ನಾಮ, ಮಾತನಾಡುವ ಮಾತು, ಮತ್ತೆ ಬಣ್ಣ ಪೂರ ಸರಿ ಆಗ್ಲಿಕ್ಕೆ ಉಂಟು. ವೇಷ ಚಂದ, ವೇಷ ಒಳ್ಳೇದಾಗಿದೆ, ಎಲ್ಲ ಸರಿಯಾಗುದಕ್ಕುಂಟು. ಯಾಕೋ ಸರಿಯಾಗುದು? ಒಂದಕ್ಕೊಂದು ಸಂಬಂಧ ಇಲ್ಲ. ನಾವು ಕಿರಾತರು, ಹೌದಾ? ಹೌದೌದು, ಇವತ್ತು ನಾವು ಕಿರಾತ. ಸೊಪ್ಪು ಸದೆ ಅದನ್ನು ಕಟ್ಟಿಕೊಳ್ಬೇಕು, ಇಲ್ಲಂತಂದ್ರೆ ಚರ್ಮ ಅದೆಲ್ಲ ಬೇಕಾಗ್ತದೆ. ಓರೆ ನಾಮ ಬೇಕಾಗ್ತದೆ. ನೀನೊಂದನ್ನು ಹಾಕ್ಲಿಲ್ಲ, ತಂದದ್ದು ಮಾಡಿಕೊಂಡು ಬಂದಿದ್ದಿ. ಯಾಕೆ? ಕೇವಲ ಮೃಗ ಬೇಟೆಗಾಗಿ ಹೊರಟದ್ದು ನಾವು. ಮತ್ತೆ ಅಲ್ವಾ? ಅಲ್ಲ, ಮೃಗಾಕ್ಷರ ಬೇಟೆ. ಅದೆಂತ ಅಕ್ಷಿ? ಅದು ನಿನಗೆ ಗೊತ್ತಾಗ್ಲಿಲ್ಲ. ಮೃಗಾಕ್ಷರ ಅಂದ್ರೆ ಯಾರು? ಸರಿ ನೆನಪಾಡಂತೆ.
ಹೆಣ್ಮಕ್ಕಳು ಹೌದೌದು. ಹೆಣ್ಮಕ್ಕಳನ್ನ ಬೇಟಾಡ್ಲಿಕ್ಕೆ ಏ, ಆಗ್ತದೆ ಹಾಗಲ್ವೋ ಮತ್ತೆಂತ? ನಾ ಅರಸಿಕೊಂಡು ಬರುವುದು ಅಂತ ಹೇಳಿದ್ದೆ ನಾನು. ಅಂದ್ರೆ ಹೌದಲ್ವೇ? ಮದುವೆ ಆಗುದಕ್ಕೆ ವೈಕುಂಠದ ಕಥೆ ಗೊತ್ತಾಗ್ಲಿಲ್ವಾ? ಲಕ್ಷ್ಮಮ್ಮ ಅಲ್ಲಿ ಇಲ್ಲ. ಮೃಗ ಮಹರ್ಷಿ ಬಂದದ್ದು, ಹೌದು. ನನ್ನ ಎದೆಗೆ ಕಾಲಿಟ್ಟದ್ದು, ಇಟ್ಟದ್ದು. ಲಕ್ಷ್ಮಿ ಕೆಳಗಿಳಿದು ಬಂದದ್ದು. ಕೋಪಿಸಿಕೊಂಡದ್ದು ನಾನು ಮತ್ತೆ ಇಳಿದು ಯಾವ ಬಂದೆ. ಪುರ? ಯಾ? ಕರವೀರಪುರದ. ನೆಲೆ ಆಗುದು ಅತ್ಯಂತ ಹೇಳಿದ್ದು ಹೌದೌದು. ನೀನು ಹುಡುಕಾಡಿಕೊಂಡು ಬಂದದ್ದು ಹೌದೌದು. ನನ್ನನ್ನು ಜೊತೆಗೆ ಕರ್ಕೊಂಡು ಬಂದದ್ದು ಶ್ರೀನಿವಾಸನಾಗಿ ನಾನು ಬಂದಿದ್ದೆ. ಸರಿಯೇ? ಹೌದಲ್ವೇ? ಹಾ, ಹಾ, ಹಾಗಾಗಿ ಹಾ. ಅವಳನ್ನು ಅರಸುತ್ತಾ ಬಂದವರಿದ್ದೆ. ಹಾ. ಹೌದಲ್ವಾ? ಹಾ. ಈಗ ಮೃಗ ಬೇಟೆಗೆ ಹೋಗ್ಬೇಕಲ್ವೇ? ವಾಹನ ಬೇಕಲ್ಲ. ಹೌದಲ್ವೇ? ಯಾವುದು? ಗೊತ್ತಾಗ್ಲಿಲ್ಲ. ಎಲ್ಲಿ ಉಂಟು? ನೋಡು. ಏ ಮಿತ್ರ, ಓ, ಮೇಲೆ ನೋಡ. ಮೇಲಿಂದ ಕೆಳಗೆ ಬರ್ತಾ ಉಂಟು ಅಂತ ಹೌದೌದು. ಅದು ಯಾವುದು? ಉಚ್ಚೈಶ್ರವಂ. ಉಚ್ಚ ಬೇಡ ಏ, ಉಚ್ಚೈಶ್ರವ. ಉಚ್ಚಿಶ್ರವ ಎಲ್ಲಿಂದ ಬಂತು? ದೇವಲೋಕದಿಂದ ಯಾರು ಕಳಿಸಿಕೊಟ್ಟದ್ದು? ದೇವೇಂದ್ರ. ನೀನು ಮುಂಗಡ ಯಾವಾಗ ಕೊಟ್ಟೆ ವಾಹನಕ್ಕೆ? ನಾವೆಲ್ಲ ಮುಂಗಡ ಕೊಡ್ಬೇಕಂತಲೇ ಇಲ್ಲ, ಮತ್ತೆ ಸಂಕಲ್ಪ ಮಾಡಿದ್ರೆ ಸಾಕು, ದೇವಲೋಕದಿಂದ ಬರ್ತದೆ. ಅದಲ್ಲಿ ಅಲ್ಲಿ ಯಾವ ಸಂಕಲ್ಪ ಇರುವುದು? ಏ, ಸಂಕಲ್ಪ. ಹ್ಞೂ ಹಾಗ ಹೌದಲ್ವೇ? ಆ. ಒಂದು ಕುದುರೆ ಬಂದಿದೆ. ಬಂದಿದೆ ಸಾಕಲ್ವ ಅದು ನಮಗೆ? ಬಿಳಿ ಕುದುರೆ ಹಾ. ನಿಲ್ಲು. ನನಗೊಂದು ಕುದುರೆ ಬೇಕಲ್ಲ. ನನಗೊಂದು ಕುದುರೆ ಉಂಟು, ಕಪ್ಪು ಕುದುರೆ. ನಿನಗೆ ಬಿಳಿ ಕುದುರೆ, ನನಗೆ ಕಪ್ಪು ಕುದುರೆ ಏ, ಬೇಕು. ನಿನಗೆ ಯಾಕೆ ಕಪ್ಪು ಕುದುರೆ? ನನಗೆ ಏರಿಕೊಂಡು ಬರಲಿ. ಬೇಡ, ಒಂದು ಕುದುರೆ ಸಾಕಾಗುದಿಲ್ವೇನೋ? ಹಾ, ಹಾ. ನಿನ್ನೊಟ್ಟಿಗೆ ಹೌದು. ಆ, ಯಾಕೆ? ಬಹಳ ಕಷ್ಟ. ಹಾ. ಈಗಿನ ಯುವಕರಿಗೆ ವೇಗಕ್ಕೆ ಮಿತಿಯೇ ಇಲ್ಲ. ಓಹೋ. ಒಟ್ಟಾರೆ ಹೋಗಿ ಒಟ್ಟಾರೆ ಎಷ್ಟು ಆಗ್ಲಿಕ್ಕೆ ಇಲ್ಲ. ಎಷ್ಟು ವೇಗದಿಂದ ಹೋದ್ರೂ ಕೂಡ ಹಾ. ನಿಯಂತ್ರಣ ಬೇಕಷ್ಟೇ. ಬೇಕು. ಹೌದು. ನನ್ನ ಮೇಲೆ ಧೈರ್ಯ ಉಂಟಲ್ವಾ? ಅದುಂಟು. ಹೌದಲ್ವಾ? ಜೊತೆಯಲ್ಲಿ ಬರ್ತೀಯಲ್ವಾ? ಹಾ. ಕುದುರೆ ನೇರಿದ್ದೇನೆ. ಹಾ. ಯಾವ ಕುದುರೆ?
ಶಬರರಿಗಾರ ಮಾಧವನ ಭಯವಿಯುತ ಧೈರ್ಯ ತಾಳಿ ಶಬರರಿಗಾರ ಮಾಧವನ ಭಯವಿಯುತ ಘೋರ ಕಾಂತಾರವನು ಘೋರ ಕಾಂತಾರವನು ಕಾಂತಾರ ಇಲ್ಲಿ ಪರಿಗಿಮೆ ನೆನುತ ತವಕದಲ್ಲಿ ಕ್ರೂರ ಮೃಗಗಳ ಸದೆದು 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 ಮಿತ್ರ ನೋಡಿದೀಯಾ ಹೇಗಾಗಿದೆ ಬೇಟೆ ಬಹಳ ಚೆನ್ನಾದ ಬೇಟೆ. ಹೌದಲ್ವೋ ಹೌದು. ಅದರಲ್ಲಿ ಒಂದು ರೀತಿಯಾದಂತಹ ಧರ್ಮ ನಮ್ಮದು ಕೇವಲ ಕ್ರೂರ ಮೃಗಗಳನ್ನು ಬರಿದ್ದೇವೆ ಹೌದು. ಹೌದಲ್ವೇ ಹಾ. ಸಾಧು ಮೃಗಗಳನ್ನು ಅಲ್ಲೇ ಬರಿದ್ದೇವೆ ಮತ್ತೆ ಸಣ್ಣ ಸಣ್ಣ ಜಿಂಕೆ ಮರಿಗಳು ಹೌದು. ಮರಿ ಎಲ್ಲ ಉಂಟದು ಆ ಬೇಕಾದ ಮೊಲ ಜಿಂಕೆಗಾರಿಗಳನ್ನೆಲ್ಲ ಬಿಟ್ಟದ್ದು ಕಟ್ಟಿಕೊಂಡು ಹೋಗ್ತೇನೆ. ಹೇ ಅದ್ಯಾಕ ಆಯ್ತು. ಅದು ಕಾಡಿನಲ್ಲಿ ಬೇಕು ಅಲ್ಲ ಮನೆಯಲ್ಲಿ ಅಲ್ಲಿ ಇರ್ಲಿ ಆಡ್ಲಿಕ್ಕೆ ಓ ನಿನಗೆ ಹಾ. ಅದನ್ನು ಬೇಸರ ಬಂಧನ ಅಲ್ಲ ಬಂಧನದಲ್ಲಿ ಬೇಸರ ಆದಾಗ ಸ್ವಲ್ಪ ಪುಟ್ಟ ಮರಿಗಳ ಆಟ ನೋಡಿದ್ರೆ ಹಾ. ಮನಸ್ಸಿಗೆ ಶಾಂತಿ. ಹೌದೌದು ಒಂದು ಆಟ ನೋಡ್ಲಿಕ್ಕೆ ಹೌದೌದು. ಹೌದಲ್ವೇ ವಾ. ನೋಡಿದ್ಯಾ ಹಾ. ನೀನೇನು ಕೊಂದೆಯೋ ನಾನ ಹಾ. ನಾನು ನೀನು ಅರೆ ಪೆಟ್ಟ ನೀನು ನಾನು ಬಾಣ ಅರೆ ಪ್ರಯೋಗ ಮಾಡಿದ್ಯಲ್ಲ ಹಾ, ಹಾ. ಅವಾಗ ಅರೆ ಪೆಟ್ಟಾಗಿತ್ತಲ್ಲ ನನ್ನ ಬಾಣಕ್ಕೆ ತಾಗಿ ಅರೆ ಬೆಟ್ಟ ಅರೆ ಪೆಟ್ಟಾಗಿದ್ದಲ್ಲ ಹಾ. ಅದಕ್ಕೆ ಪುನಃ ನಾಲ್ಕು ಬಡ್ದಿದ್ದೆ ಓ ಬಿದ್ದದ್ದಕ್ಕೆ ನೀ ಬರ್ತದ್ದು ಎತ್ತಿದ ಕೈ ನೀ ಹೌದಲ್ವಾ ಮತ್ತೆ ದೊಡ್ಡ ದೊಡ್ಡ ಮೃಗ ಎಲ್ಲ ಆಡ್ಲಿಕ್ಕೆ ನನ್ನಿಂದ ಕೊಡ್ತಾರೆ. ಹೌದು ಒಳ್ಳೇದು 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 ನೋಡಿದ್ಯೋ ಹಾ. ಎಲ್ಲರೂ ಒಂದು ರೀತಿಯಾದಂತಹ ತವಕದಲ್ಲಿದ್ದಾರೆ ಅವರಿಗೊಂದು ಅಭಯ ಕೊಟ್ಟಿದ್ದೀನಿ. ಹೌದೌದು ಹೌದು. ಮುಂದೇನು 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 ಎನ್ನುವ ಹಾಗೆ ಎದ್ದು ಹೋಗ್ಲಿಕ್ಕಿಲ್ಲ ಕೂತ್ಕೊಳ್ಳಿ ಅಂತ ಅಲ್ವಾ? ಇನ್ನು ಚಂದ ಉಂಟು ಹಾ, ಹೌದು. ಅಲ್ವಾ ಮತ್ತೆ? ಹಾಗಾಗಿ ಹಾ. ನೋಡಿದ್ಯಾ ಓ. ಮುಂದೆ ಏನೋ ಕಾಣ್ತಾ ಇದೆ ಅದೆಂತದು? ಕಾಂತಾರ ಕಾಂತಾರ ಇಲ್ಲೇ ಇರುದಲ್ವಾ? ಹಾ, ಹೌದು. ಅದು ಕಾಂತಾರ ಕಾಂತಾರವೇ ಹಾ, ಹಾ. 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 ಹಾ, 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 ಹಾ. ಆದ್ದರಿಂದ ಹಾ. ಆ ಕಾಂತಾರದ ಒಳಗೆ ಏನಿದೆ ಎನ್ನುವುದನ್ನು ನೋಡಬೇಕು ಹೌದೌದು. ಹೌದಲ್ವಾ ನನಗೊಂದು ಆಸೆ ಇತ್ತು ಹಾ. ಒಂದು ಸಲ ಕಾಂತಾರ ನೋಡ್ಬೇಕು ಹಾ. ಮತ್ತೆ ಸಿಕ್ಕಿದ್ರೆ ಎರಡನೇದು ನೋಡುವ. ಏ ಇರ್ಲಿಯಾ ನಾವು ಇದನ್ನು ಮೊದಲು ನೋಡ್ಬೇಕು ಹೌದು, ಹೌದು. ನೋಡಿ. ಮರಿಕಿಸುವ ಬಗೆಗಾಗಿ ಸರಿ. ನಾವು ಮುಂದುವರಿಬೇಕು ಹೌದು. ಏನೆಲ್ಲ ಉಂಟು ಹಾ. ಅದರ ಆಸ್ವಾದನೆಯನ್ನು ಮಾಡಬೇಕು ಹಾ. ಹೌದಲ್ವಾ ಹಾ. ಏರುವುದು ಹೇಗೆ ಕುದುರೆಯಲ್ಲೇ ಹೋಗುದಲ್ವಾ ಹೋಗುವ. ಏರಿದ್ದೇನೆ ಕುದುರೆ ಹೋಗುವ. ಹೋಗುವ. ತರುಣಿ ಪದ್ಮಾವತಿಯು ಸಖಿಯರ ತರುಣಿ ಪದ್ಮಾವತಿಯು ಸಖಿಯರ ನರವಿ ಸಹಿತ ಸಂಚರಿಸಿ 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 ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ 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 ಎನ್ನುತ್ತ ಚಾರುಕೇಶಿನಿ ಅಮ್ಮ ಯಾವಾಗ ಬರ್ತಿರುತ್ತ ಕಾಯ್ತಾ ಇದ್ದವಳು ನಾನು. ಅದರೊಂದು ಉದ್ದೇಶ ಏನು ಎಂದಿನಂತೆ ಇಂದಲ್ಲ ನಾ ಕರೆದದ್ದು ಯಾಕೆ ಗೊತ್ತಾಯ್ತಾ? ಓ ಸಖಿಯರೇ, ಸಖಿಯರೆಲ್ಲ ಬನ್ನಿ ಬನ್ನಿ ಬನ್ನಿರಿಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಖಿಯರೆಲ್ಲ ಬಂದಿರಿಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ
ಸಖಿಯರೆಲ್ಲ ಬನ್ನಿ 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 ಬನ್ನಿರೆಂದು ಮನೆಗೆ ಹೋಗುವ ನಾವು ಮನೆಗೆ ಹೋಗುವ ನಾವು ಮನೆಗೆ ಹೋಗುವ ಸಖಿಯರೆಲ್ಲ ಬನ್ನಿ ಬನ್ನಿರೆಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಕಲರನ್ನು ಕೂಡಿ ಕಾಣು ತಂದ ಚಂದವ ಸಕಲರನ್ನು ಕೂಡಿ ಕಾಣು ತಂದ ಚಂದವ ಅಂದ ಚಂದವ ಅಂದ ಚಂದವ ನಿಖಿಳ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಳ ಕುಸುಮಗಳನ್ನು ಕೊಯ್ದು 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 ಮಾಲೆ ಮಾಡುವ ನಾವು ಮಾಲೆ ಮಾಡುವ ನಾವು ಮಾಲೆ ಮಾಡುವ ಪ್ರಕಟಿಸಿದ ನಾವು ನಮ್ಮ ಕೈಯ ಜಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಕೈಯ ಜಳಕವ ಕೈಯ ಜಳಕವ ಸಖಿಯರೆಲ್ಲ ಬನ್ನಿರೆಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಕಲರೊಂದು ಕೂಡಿ ಕಾಣು ತಂದ ಚಂದವ ಅಂದ ಚಂದವ ಅಂದ ಚಂದವ ಆ ಆ ಆ ಆ ಆ ನಿಮ್ಮನ್ನೆಲ್ಲ ಕರೆಸಿದ್ ಯಾಕೆ ಗೊತ್ತಾಯ್ತು? ಸಖೀರೆಲ್ಲ ಬನ್ನಿರೆಂದು ವನಕ್ಕೆ ಹೋಗುವ ಸಕಲರೊಂದು ಒಂದು ಗೂಡುತ್ತಾ ಅಂದ ಚಂದವ ಕಾಣಬೇಕೆನ್ನೋ ಬಯಕೆ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತಾ ನಾವು ನಮ್ಮ ಕೈಯ ಚಳಕವ ಎಷ್ಟು ವರ್ಷ ಆಯ್ತು ನಾವು ಜೊತೆ ಸೇರ್ತೇವ ನಾನು ಮಹಾರಾಣಿ ನೀವೆಲ್ಲ ಸಖಿಯರು ಅಪ್ಪ ಹೇಳಿದುಂಟು ಒಟ್ಟಿಗೆ ಹೋಗುದು ಬೇಡ ಬೇರೆ ಬೇರೆ ಆಗಿರ್ಬೇಕೆನ್ನುವುದನ್ನು ಯಾಕೆ ಹೇಳಿದ್ದು ಒಗ್ಗಟ್ಟಿನಲ್ಲಿ ಬಲ ಅಂತ ನಮ್ಗೆ ಗೊತ್ತುಂಟು ಕೆಲವೊಂದ್ಸಲ ಸಮಸ್ಯೆ ಆಗುತ್ತದೆ ಆದುದರಿಂದಲೇ ಹೆಚ್ಚು ತಿರುಗಾಟ ಮಾಡುದು ಬೇಡ ಅಂತ ಹೇಳುವುದು ಆಮೇಲೆ ಹೆಣ್ಣು ಮಕ್ಕಳು ಜೊತೆಯಾಗಿ ಸೇರಿಸಿಕೊಂಡು ಹೋದ್ರೆ ಸಮಯ ಹೋದದ್ದೇ ಗೊತ್ತಾಗುದಿಲ್ಲ ನಮ್ದಿರಿದ್ರೆ ಹಾಗಲ್ಲ ಸಮಯ ಪ್ರಜ್ಞೆ ಬೇಕೇ ಬೇಕು ಕಾಲಮಿತಿ ಅಲ್ವಾ ಯಾವುದು ನಾವಿರುವುದು ನಮ್ಮಪ್ಪ ಹೇಳಿದ್ದು ಹಾಗೆ ಅದಕ್ಕೆ ಬೇಕಾಗಿ ನಾ ತೀರ್ಮಾನ ಮಾಡಿದ್ದೇನೆ ಹೀಗೆ ಮಾಡಿದರೆ ಹೇಗೆ ಮನಸ್ಸಿಗೆ ಬೇಸರವ ಕಾಲಮಿತಿಯಾಗಿ ನೀವು ವಿಷಯ ಗೊತ್ತಾಗಿಲ್ಲ ಮಾತಾಡಿದ್ರೆ ಬೇಸರ ಯಾಕೆ ಅಂತ ಗೊತ್ತಾಗ್ತದೆ. ಕಾಲದ ಮಿತಿಯನ್ನು ಬಲ್ಲವರು ಯಾರಿದ್ದಾರೆ ಹಾಗೆ ಇವತ್ತು ಹೀಗಿದ್ದೇವೆ ನಾಳೆ ಹೇಗಿರ್ತೇವೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಹೆಣ್ಣಾದಂತ ನಾವು ಬಾಲ್ಯವನ್ನು ಕಳೆದು ಯೌವನದ ಹೊಸಲೆ ಕಾಲಿನ ಸಂದರ್ಭದಲ್ಲಿ ತಂದೆ ತಾಯರು ಮದುವೆಯನ್ನು ಮಾಡಿಕೊಡ್ತಾರೆ ಮದುವೆಯಾಗಿ ಗಂಡನ ಮನೆ ಸೇರಿದ ಮೇಲೆ ನಾವು ಜೊತೆಯಾಗಿರೋದಕ್ಕಾಗುತ್ತದ ನೀನು ಬೇಕು ಅಂತ ಹೇಳಿದ್ರೆ ನೀ ಬರ್ತೀಯಾ ಬರೋದಕ್ಕೆ ಸಾಧ್ಯವೇ ಇಲ್ಲ ಆದುದರಲ್ಲಿ ಇದ್ದ ದಿವಸ ಸುಖವನ್ನು ಅನುಭವಿಸಬೇಕು ಯಾವ ರೀತಿ ನಾ ಹೀಗೆ ಮಾಡಿಕೊಂಡೆ ಮನಸ್ಸಿನ ಬೇಸರ ಕಳೆದುಕೊಳ್ಳುವ ಬಗ್ಗೆ ಹೇಗೆ ಆಲೋಚನೆ ಮಾಡುವಾಗ ತಟ್ಟದ ಹೊಳೆಯಿತು ಚಂಗದ ಹಾಗಿರಬೇಕು ಎಲ್ಲಿಗೆ ಜಲಕ್ರಿಯಬೇಕೆಂದು ಬಯಕೆ ಆಯಿತು ಆದುದರಿಂದಲೇ ನೇರವಾಗಿ ಉಪವನಕ್ಕೆ ಹೋಗ್ಬೇಕು ಜಲಕ್ರೀಡೆ ವನವಿಹಾರ ಮಾಡಬೇಕೆಂದು ಬಯಕೆ ಬರ್ತೀಯ
ನಾನು ಖಂಡಿತವಾಗಿ ಬರ್ತೇನೆ. ನಾನು ಬರ್ತೇನೆ. ನೀನು? ನಾನು ಬರ್ತೇನೆ. ಹೌದಪ್ಪ. ಹೂವನ್ನು ಬಿಟ್ಟು ಪರಿಮಳ ಇರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ನೀರನ್ನು ಬಿಟ್ಟು ಮೀನಿರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲವೇ ಇಲ್ಲ. ನಮ್ಮೆಲ್ಲರ ಮನಸ್ಸು ಎನ್ನುವುದು ಹಾಗೆ ಐಕ್ಯಮತ್ಯ ನಾವು ಜೊತೆಯಾಗಿರುವವರು. ಆದ್ರೆ ಒಂದು ವಿಷಯ, ನಾವು ಹೋಗುದು ಉಪವನಕ್ಕೆ, ಜಲಕ್ರೀಡೆ ಆಡಿದ ಮೇಲೆ ಹೀಗೆ ಮಾಡಬೇಕೇನೋ ಬಯಕೆ. ಹೆಣ್ಣು ಮಕ್ಕಳಿಗೆ ಅತಿ ಪ್ರಿಯವಾದ ವಸ್ತು ಯಾವ್ದು ಅಂತ ಕೇಳಿದ್ರೆ ಕುಸುಮ. ಹೌದಲ್ಲ? ಕುಸುಮ ಪ್ರಿಯರು ನಾವೆಲ್ಲರೂ. ಆದುದರಿಂದಲೇ ನಾನಾ ಬಗೆಯ ಹೂಗಳನ್ನು ಕೊಯ್ಬೇಕು, ಮಾಲೆಯನ್ನು ಮಾಡಬೇಕು. ಪ್ರಥಮವಾಗಿ ಯಾರೇನು ಮಾಲೆಯನ್ನು ಕಟ್ಟುತ್ತಾರೋ ಅವರಿಗೆ ಪಾರಿತೋಷಕ ಇಲ್ಲ ಅಂತ ಭಾವಿಸ್ಬೇಡ, ಸೇವೆ ಅಲ್ಲ, ಖಂಡಿತ ಕೊಡುದು. ನನ್ನ ಪ್ರಭು ಕೇಳಿಸಿ. ನಿನಗೆ ಯಾವ ಹೂ? ಮಲ್ಲಿಗೆ. ನಿನಗೆ ಸಂಪಿಗೆ. ಅದು ಮರದ ಮೇಲೆ ಇರುದು. ನಾನು ನೀ ಮರ ಹತ್ತು ಕೆಳಗಡೆ ಗಂಡಸಿರುವುದು ಬೇಡ. ಆಯ್ತು. ನಿನಗೆ ಯಾವ ಹೂ? ಸೇವಂತಿಗೆ. ಇಲ್ಲೇ ಮಾತ್ರ ಕಾಲ ಹಣ ಮಾಡುದು ಬೇಡ. ನಡೆಯುವ ನೋಡಿದ್ದೀರಾ? ಮನಸ್ಸಲ್ಲಿ ಎಣಿಸಾಕ್ಷಣ ನೇರವಾಗಿ ಉಪವನ ಬಂದು ಸೇರಿದ್ದೇವೆ. ಎಳಲತೆಯ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಮಡುವು, ಕೋಗಿಲೆಯ ಕುರಳ ಪುಣ್ಯಂ, ದುಂಬಿಗಳ ನಾಸಿಕದ ರಂಧ್ರಂ, ಹಿಮಕರಣ ತಡೆದ ಬೆಳಗಿನ ಬೆಂಬಲಂ, ರತೀಶ್ವರ ಭುಜ ಬಲದ ವೀರ ಸಿರಿಯನ್ನಿರಿಸಿ ಮೆರೀತಾ ಇದೆ ನಮ್ಮದ ಅಂತ ಉಪವನ. ಮಾತಾಡ್ತಾ ಕಾಲಹರಣ ಮಾಡುವುದಲ್ಲ. ಹೇ ದೂರಕ್ಕೆ ನೋಡುತ್ತೆ, ಅದ್ಯಾರು ಬೀಸುವುದು? ಮಂದ ಮಾರುತನಿಗೆ ತನುವ ನುಡಿಯೇ, ಮಂದ ಮಾರುತನಿಗೆ ತನುವ ನುಡಿ ಪ್ರೇಮದಿ, ಮಂದ ಮಾರುತನಿಗೆ ತನುವ ನುಡಿ ಪ್ರೇಮದಿ, ತನುವ ನುಡಿ ಪ್ರೇಮದಿ. ಆಹಾ ಆಹಾ ಮಂದ ಮಾರುತನಿಗೆ ತನುವ ನುಡಿ ಪ್ರೇಮದಿ, ತನುವ ನುಡಿ ಪ್ರೇಮದಿ, ತನುವ ನುಡಿ ಪ್ರೇಮದಿ. ಸಂಧಿ ಸುಖವ ಮನೆಗೆ ನಡೆವ ನಾವು ಹೊಂದಿ ಸುಖವ ಮನೆಗೆ ನಡೆವ ನಾವು ಹೊಂದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದೆಯೇ.
ಸುಖವ ಮನೆಗೆ ನಡೆವ ನಾವು ಶೀಘ್ರದಿ ಹೊಂದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದಿಯೇ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಮಂದಗಮನದಿಂದ ಬಂದು ವರವುದ್ಯಾನದಿ ಮಂದಗಮನ ಮಂದಗಮನದಿಂದ ಬಂದು ವರವುದ್ಯಾನದಿ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಮಂದಗಮನದಿಂದ ಬಂದು ವರವುದ್ಯಾನದಿ ಮಂದ ಮಾರುತನಿಗೆ ತನುವ ನುಟ್ಟಿ ಪ್ರೇಮದಿ ತನುವ ನುಟ್ಟಿ ಪ್ರೇಮದಿ ಹೊಂದಿ ಸುಖವ ಮನೆಗೆ ನಡೆವ ಹೊಂದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದಿ ನಾವು ಶೀಘ್ರದಿ
ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಮಂದಗಮನದಿಂದ ಬಂದು ವರ ಉದ್ಯಾನದಿ ಮಂದಗಮನದಿಂದ ಬಂದು ವರ ಉದ್ಯಾನದಿ ದೈ ದಿನ ದೈ 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 ದಿನ ದೈ 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 ದಿನ ದೈ ದಿನ ದೈ ದಿನ ದಾದ ದಿನ ದೈ ದಿಮಿತ ದಿನ ದೈ ತಗದ ದಿನ ದೈ ಅದೈ ದಿನ ದಾ ತೊಂದನ ದಿನ ದೈ ಹಿಂದನ ದಿನ ತ ಹಿಂದನ ದಿನ ನಗ ತೋಂತನ ದಿನ ತ ತೊಂದನ ದಿದ್ದನ ಹಿಂದನ ದಿದ್ದನ ಹಿಂದನ ದಿದ್ದನ ಕದೋಂತನ ದಿದ್ದನ ಬಂದು ನುಡಿದು ಪದ್ಮಾವತಿಯು ಸಖಿ ಸಮೂಹದಿ ಮಂದಗಮನದಿಂದ ಬಂದು ವರ ಉದ್ಯಾನದಿ ಅದೈ ದಿನ ದೈ ದೈ ದಿನ ದೈ ದೈ ದಿನ ದೈ ದಿನ ದೈ ದಿನ ದ ಅದೈ ದಿನ ದೈ ದೈ 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 ದಿನ ದೈ ದಿನ ದೈ ದಿನ ದೈ ದಿನ ದೈ 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 ಹತ್ತಿತಾಯಾಸ ದುರಗಮನೆಳೆದು ಸರಸಿಯಲಿ ಕಾಮಗಂಗಳ ತೊಳೆಯುತ್ತ ಉತ್ತಮದ ಜಲಪಾನಮಂಗೈದು ದಣಿವಾರಿಸುತ್ತ ಮುನ್ನಡೆವೆನೆನುದೊಂದು ಮರನಡಿ ಕುಳಿತು ಮತ್ತ ಕಾಶಿನಿಯಲಿ ತರದೆ ವನದ ಸೌಂದರ್ಯವನ್ನು ನೋಡಿ ಇತ್ತ ಕಡೆಗೆ ಬರುವವರು ನಾವು ಕುದುರೆಯನ್ನು ಏರಿ ಬಂದಂತಹ ಸಂದರ್ಭ ಅಲ್ವೇ? ಕುದುರೆಯನ್ನು ಇಳಿದಿದ್ದೇವೆ, ಸರೋವರ ಕಾಣ್ತಾ ಇದೆ, ಹೌದಲ್ವಾ? ಬಾಯಾರಿಕೆ ನೀಗಬೇಕಲ್ಲ. ಹೌದೌದು. ಮುಖ ತೊಳೆದಿದ್ದೇವೆ, ಕೈಕಾಲು ತೊಳೆದಿದ್ದೇವೆ, ನೀರು ಕುಡಿದಾಗಿದೆ, ಕುದುರೆಗೂ ನೀರು ಕುಡಿಸಿ ಆಗಿದೆ. ಸ್ವಲ್ಪ ಆಯಾಸ ಆರ್ಬೇಕು, ಹೌದಲ್ವೇ? ಅದಕ್ಕಾಗಿ ಘೋರ ಮರವೊಂದು ಕಾಣ್ತಾ ಇದೆ, ದೊಡ್ಡದಾದ ಮರ. ಕುದುರೆಯನ್ನು ಅದಕ್ಕೆ ಬಂಧಿಸಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದ. ಸಂತೋಷವೇ ಸಂತೋಷ, ಸಂಭ್ರಮವೇ ಸಂಭ್ರಮ. ಏನೇ ಇರಲಿ, ಎಷ್ಟೇ ಇರಲಿ, ಎಂತದಿರಲಿ, ಆದ್ರೆ ನಮಗೆ ಸಂತೋಷವಾಯಿತು. ಹಾಗಂತ ಹೇಳಿ ಏನ್ ಚಾರು, ಓ ಚಾರು, 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 ಓಡಿ ಬಂದಿದ್ದೇನೆ. ನೀನೇನು ಬರುವಾಗ ತಡವಾಯಿತು? ಬಿಟ್ಟೇ ಬಂದದ್ದ. ಬಿಟ್ಟು ಬರುದು ಎಲ್ಲಿಗೆ? ಇವರೆಲ್ಲ ಹಿಂದೆ ಇದ್ರು, ನೀ ಯಾವ ಕಡೆ ಹೋದೆ? ನಾನು ಉದ್ಯಾನದ ಕಡೆಗೆ ಹೋದೆ. ಅಲ್ಲ, ನಾವು ಕೋನಕ್ಕೆ ಹೋದವರು, ನೀ ಎಲ್ಲಿ ಹೋದ? ಮಲ್ಲಿಗೆಯನ್ನು ಹರಿಸುತ್ತಾ ಮುಂದಕ್ಕೆ ಹೋದದ್ದೇ ನಾನು. ಮರವನ್ನು ಅಪ್ಪಿದಂತ ಮಲ್ಲಿಗೆ ಸಿಗ್ಲಿಲ್ವಾ? ಅಲ್ಲಿ ವಿಶೇಷವಾದ ನಾನು ಕಂಡಿದ್ದೇನೆ. ಮಲ್ಲಿಗೆಯಲ್ಲಿ ಎಂತದ್ದು? ತೋಟದಲ್ಲಿ ಎಂತದ್ದು ವಿಶೇಷ? ಬಂತ ನಾಯಿ ಮಾರಿ ಮತ್ತೆ ಏನಂಬಾದು? ಒಂದು ವಿಷಯ ಇದೆ. ಯಾವುದೇ ಅದು? ಚಂದ್ರಮುಖಿಗೆ ಉದ್ಯಾನವನಗೆ ಮಂದಯಾನೆ ಚಂದ್ರಮುಖಿಗೆ ಉದ್ಯಾನವನಗೆ ಬಂದು ಕುಳಿತ ಯಾರೋ ದುರಗ ಬಂಧಿಸುತ್ತಲೇ ನನಗೆ ಸುಂದರಾಂಗನವನ ಜತೆಯ ಹೊಂದಿ ನೋಲ್ಬಲಿ ಹಗುವ
ಮುಂದೆ ಗಮಿಸಿ ಮನವಾಡುವೆಂದು ತಾವಾಡುವರು ಮಂದಯಾನೆ ಚಂದ್ರಮುಖಿ ಕೇಳಿದ್ದು ಧ್ಯಾನವನಗೆ ಮಲ್ಲಿಗೆ ಸೇವಂತಿಗೆ ಗೋವಂತಿಗೆ ಓ ಅಮ್ಮ, ಸೇವಂತಿಗೆ ನೀವು ಹೂವನ್ನೇ ಕಟ್ಟುತ್ತಾ ಇದ್ದೀರಿ. ಇವರು ತಂದು ಕೊಟ್ಟಿದ್ದಾರೆ, ಬಹಳ ಸಂತೋಷ. ನಿನಗೆ ಹೂ ಇಲ್ವಾ? ಹೂವನ್ನು ತಂದಿದ್ದೀನಿ ನಾನು. ಎಂತದು? ಹೂವಿನಂತ ವಿಷಯವನ್ನು ನಾನು ತಂದಿದ್ದೇನೆ ತಾಯಿ. ಹೂವಿನಂತ ಸುದ್ದಿ. ಮಲ್ಲಿಗೆಯರು ಹರಸುತ್ತಾ ಮುಂದಕ್ಕೆ ಹೋದವಳು ನಾನು. ಹೋಗಿ ಇಬ್ಬರು ಪರಪುರುಷರು ತುರಗವನ್ನು ಏರಿಕೊಂಡು ಬಂದಿದ್ದಾರೆ. ಪರಪುರುಷರು ತುರಗವನ್ನು ಏರಿಕೊಂಡು ಬಂದಿದ್ದಾರೆ. ಹೌದಮ್ಮ. ಏನಾಯ್ತು ಈಗ? ತುರಗವನ್ನು ಮರಕ್ಕೆ ಕಟ್ಟಿ ಹಾಕಿ ಕಟ್ಟಿ ಹಾಕ್ಲಿ. ಕುಳಿತುಕೊಂಡು ಮಾತನಾಡ್ತಾ ಇದ್ದಾರೆ. ಅವು ಅದಕ್ಕೆ ಹೆಣ್ಣು ಮಕ್ಕಳಿಗೆ ಇದೇ ಸಮಸ್ಯೆ. ಯಾರು ಏನು ಮಾತಾಡ್ತಾರೆ ಕಿವಿ ಕೊಡು, ಮತ್ತೆ ಕುಚು 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 ಮಾತಾಡುದು. ಇದಕ್ಕೆಲ್ಲ ಸಮಸ್ಯೆ ಎಂತದೆ? ನೋಡಿ ಹೋದದ್ದು ನನಗೆ. ಕಪಾಲಕ್ಕೆ ಬರ್ತೇನೆ. ಪರಪುರುಷರು ಕಣ್ಣಿದ್ದು ನೋಡಬಾರ್ದು ನಾವು. ಹುಚ್ಚು ಅವಳಿಗೆ ಹುಚ್ಚು. ಯಾವ ಹುಚ್ಚು? ನಾನು ನೋಡು. ಮದುವೆ ಹುಚ್ಚು, ನೋಡು ಹುಚ್ಚು. ನಿನಗೆ ಇನ್ನು ಬಿಡ್ಲೇ ಇಲ್ಲ ಹುಚ್ಚು. ಇನ್ನು ಕೂಡ ಅಲ್ಲಮ್ಮ. ಚಾಟಾಗಿರ್ಲಿಲ್ಲ. ಆದ್ರೆ ಒಂದು ಮದುವೆ ಆಗಿಲ್ವಲ್ಲ ಪಾಪ. ಇರ್ಲಿ ಬಿಡು, ಏನಾಯ್ತು? ಹೂವನ್ನು ಹರಿಸ್ತಾ ಹೋದಿನ ಹೋಗಿ ಇಬ್ಬರನ್ನು ಕಂಡಿ. ಸರಿ, ಅದರಲ್ಲಿ ಅದರಲ್ಲಿ ಒಬ್ಬ ಸಾಕ್ಷಾತ್ ಮನ್ಮಥನ ಹಾಗೆ ತಾಯಿ. ಸಾಕ್ಷಾತ್ ಮನ್ಮಥನ ಹಾಗೆ. ಒಬ್ಬ ಇನ್ನೊಬ್ಬ ಅಂಗದನ ಭಾವ ಹನುಮಂತ. ಅಷ್ಟು ಚಂದವ. ಹೌದಮ್ಮ. ಹೌದು, ಇರ್ಲಿ. ನಾನೀಗೂ ನೋಡಿ ಬಂದಿದ್ದೇನೆ. ನೀವೊಮ್ಮೆ ನೋಡ್ಬೇಕಮ್ಮ ಅವನ ಸೌಂದರ್ಯವನ್ನು. ಎಂತದು? ಒಮ್ಮೆ ನೋಡ್ಬೇಕು. ಇಳಿದ ಮೇಳಿನ ನುಡಿಗೆದ್ದಳು ಬಿನುಗಲು ಭಗನೇನು ಸುಮ್ಮನೆ ವನದೊಳಿ ಪುಗಳಲೆದಗೆ ಮರಳುವುದು ಪುರಗೆ ಇನಿತು ಬೇಳಿದದು ದಿಗೆದ್ದಳು. ಏನಾಯ್ತಮ್ಮ? ತಪ್ಪಿ ಮಾತಾಡಿದ್ರೆ ಜಾಗ್ರತೆ. ಯಾಕೆ? ಪರಪುರುಷರ ಕಣ್ಣೆತ್ತಿ ನಾನು ನೋಡುವುದ? ಅವರ ನೆರಳು ಸೋಂಕಬಾರ್ದಂಗೆ ಗೊತ್ತುಂಟು ನಿನಗೆ? ನೋಡಿ ಅಮ್ಮ ಅವ್ರು. ನಾನು ಯಾರು ಗೊತ್ತುಂಟಾ? ಯಾರು? ರಾಜಕುಮಾರಿ. ಹೌದು. ಎಲ್ಲೋ ಕಾಡಿನ ತಿರುಗಾಟಕ್ಕೆ ಬಂದವರವರು. ನಮ್ಮ ಯೋಗ್ಯತೆ ಏನು, ಅವರ ಹಣೆ ಬರಹ ಏನು? ಹೋಗಿ ಹೋಗಿ ಕಾಡಲ್ಲಿ ವಾಸ ಮಾಡುತ್ತಾ ಕಾಡ ಕಿರಾತರ ಬಗ್ಗೆ ಹೊಗಳಕ್ಕೆ ಮುಂದಾಗಿ ಬಿಟ್ಟೆ ಅಲ್ಲ. ಅಂತ ಭಾವಿಸಿದ್ಯಾ? ಇಲ್ಲಿ ಮಾತಾಡುವುದಲ್ಲ. ಇವರ ಸಮಸ್ಯೆ ಪರಿಹಾರ ಆಗ್ಬೇಕಾ? ಮನೆಗೆ ವನಿತೆಯ ಮೃದು ನುಡಿಯ ಮೃದು ನುಡಿಯ ಘನತೆಯಾಲಿನಲ್ಲಿ ವರ್ಗಣೆ ಇಲ್ಲ, ಘನತೆಯಾಲಿನಲ್ಲಿ ವರ್ಗಣೆ ಇಲ್ಲ. ಈಕೆಯನ್ನು ಹೆತ್ತರ್ಯಾರೋ ಶಿವನೇ ಬಲ್ಲ, ಈಕೆಯನ್ನು ಹೆತ್ತರ್ಯಾರೋ ಶಿವನೇ ಬಲ್ಲ. ಘನತೆಯಾಲಿಸಲಿ ವರ್ಗಣೆ ಇಲ್ಲ, ಈಕೆಯನ್ನು ಹೆತ್ತರ್ಯಾರೋ ಶಿವನೇ ಬಲ್ಲ. ವನಜ ಗಂಧಿನಿಯಾರಿ ವಾನದೆಡೆಯ ವನಿತೆಯ ನೋಡಲೆಂಬನು ನುಡಿಯ ಶ್ರೀನಿವಾಸ, ನೋಡಿದ್ಯಾ? ಎಲ್ಲಿಗೆ ಓಡುದು ನೀನು? ಏನೋ ಒಂದು ಸ್ವರ ಕೇಳಿದ್ಯಾ ನಿನಗೆ? ಸ್ವರ ಕೇಳಿತ್ತು. ಹೌದಲ್ವಾ? ಹೆಣ್ಮಕ್ಕಳದ್ದೇ. ನನಗೆ ಅವರ ಬೆನ್ನ ಹಿಂದೆ ಓಡ್ತಾ ಇದೆಯಲ್ಲ, ಹೌದು. ಏನು ಪೆಟ್ಟು ತಿನ್ವಾಲ? ಎಂತಹ ಸ್ವರ?
ಗಿಣಿಯೇ ನಾಚಿ ಹಾರಬೇಕು ಮರದಿಂದ ಹಾ. ಅಂತಹ ಸ್ವರವನ್ನು ಕೇಳಿಸಿದೆ. ಮೊದಲೇ ಸರಿ. ಯಾರಾಗಿರಬಹುದು? ಯಾರು? ಘನತೆ ಆಲಿಸಲಿಕ್ಕೆ ಹಾ. ಸರಿಯುವುದೇ ಇವಳಿಗೆ. ಅಲ್ವೇ? ಹಾಗಿದ್ರೆ ಯಾರು ಎನ್ನುವುದು ಗೊತ್ತಾಗಬೇಕು. ಗೊತ್ತಾಗ್ಬೇಕು. ಇವಳನ್ನು ಬೆತ್ತವರು ಯಾರು? ಯಾರು? ಶಿವನೇ ಬಲ್ಲ. ಬಲ್ಲ. ನಮಗೆ ಗೊತ್ತಾಗಬೇಕು ಅಂತಿದ್ರೆ ಇದ್ರೆ? ನಾವು ಅವರ ಬಳಿಗೆ ಹೋಗ್ಬೇಕು. ನೀ ಬರ್ತೀಯ ನನ್ನ ಜೊತೆಯಲ್ಲಿ? ಬರುವುದೇ ಹಾ. ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ. ನಾನಿದ್ದೇನಲ್ವಾ? ಸರಿ. ಬಾ ಹೋಗು. ಹೋಗುವ. ನೀತಾಗಿದೆ. ನೀತಾಗಿದೆ. ಹೌದಲ್ವಾ? ಇಷ್ಟೆಲ್ಲ ಅದು ಆದ್ಮೇಲೆ ಇನ್ನು ಸ್ವಲ್ಪ ಮುಂದುವರಿಬೇಕಾ ಬೇಡ? ಮಾತಾಡು. ಹೌದಲ್ವಾ? ಮಾತಾಡು 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 ಮಾತಾಡು. ಕೋಮಲೆ ಮಾತನಾಡಿ ಮಾತಾಡು. ಕೋಮಲೆ ಒಂದು ನಿಂದು ಮಾತನಾಡಿ ಮಾತನಾಡೆ ಕೋಮಲೆ ಕೋಮಲೆ ಒಂದು ನಿಂದು ಒಂದು ನಿಂದು ಮಾತನಾಡೆ ಮಾತನಾಡಿ ಕೋಮಲೆ ಒಂದು ನಿಂದು ಒಂದು ನಿಂದು ಒಂದು ನಿಂದು ಒಂದು ನಿಂದು ಒಂದು ನಿಂದು ಮಾತನಾಡೆ ನೀತಿ ತಪ್ಪಿದೆ ನಂದು ಖಾತೆ ಕೊಳ್ಳಲು ಬೇಡ ನೀತಿ ತಪ್ಪಿದೆ ನಂದು ಖಾತೆ ಕೊಳ್ಳಲು ಬೇಡ ನೂತನ ರಾತಿ ಶ್ರೀರಾತಿ ಶ್ರೀಕಾಮಣಿ ನೂತನ ರಾತಿ ಶ್ರೀರಾತಿ ಶ್ರೀಕಾಮಣಿ ನೀತಿ ತಪ್ಪಿದೆ ಎಂದು ಮಾತಿಕೊಳ್ಳಲು ಬೇಡ ನೂತನ ರಾತಿ ಶ್ರೀರಾತಿ ಶ್ರೀಕಾಮಣಿ ಹೆತ್ತವರ್ಯಾದ ಪುಣ್ಯಾತ್ಮರು ಹೆತ್ತವರ್ಯಾದ ಪುಣ್ಯಾತ್ಮರು ಕೈ ಬಿಡಿದು ಉತ್ತಮವಾದ ಪವಿತ್ರ ಚರಿತ್ರನು ಮತ್ತೆ ಭಗವಾನೇ ನಿನ್ನ ತನ ಯಾವುದು ಮತ್ತೆ ಭಗವಾನೇ ನಿನ್ನ ತನ ಯಾವುದು
ನಿಂದು ಒಂದು ನಿಂದು ಒಂದು ನಿಂದು ಮಾತನಾಡೆ ತಡೆಯಿರಿ ತಡೆಯಿರಿ ತಡೆಯಿರಿ. ದೂರ 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 ತಿಂಗಳ ದೂರವಾ ತಿಂಗಳ ದೂರವಾ ಮೊದಲು ಹೇಳ್ಬೇಕಲ್ಲ ದೂರ ಅಂದೆ ಬಂದೆ ಬಂದೆ ಸಾಕು ಇಷ್ಟು ಸಾಕು ಅಂತರ ನಮ್ಗೆ ಗೊತ್ತುಂಟು ನಾನು ಬರ್ಬೇಕಾ? ನೀರು ಬೇಕಾದ್ರೆ ದೂರ ಅದೇ ಎಷ್ಟು ದೂರ ಯಾವ ದೂರ ಎಂತದ್ದು ದೂರ ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದ ಅಂತರ ಎನ್ನುವುದು ಬೇಕು. ಓ ಅಂತರ. ಆಗ ಎಷ್ಟು ಅಂತರ ಬೇಕು? 7 ಹೆಜ್ಜೆ ಮುಂದೆ. 7 ಹೆಜ್ಜೆ. ನಡೆಯೋ ಲೆಕ್ಕ ಮಾಡುವ ಲೆಕ್ಕ ಮಾಡು. 1 2 3 4 5 6 7 ಸಾಕೆ ಇನ್ನು ಬೇಕೆ 7 ಹೆಜ್ಜೆ ಹಿಂದೆ. ಹಿಂದೆಯಾ? ಇನ್ನು 2 3 4 5 6 ಚಪ್ಪೆ ಪದಿ ಇದು ಚಪ್ಪೆ ಪದಿ 7 ಜನ್ಮದ ಅನುಬಂಧ ಯಾಕೆ ಬಡಿದ್ದೆ ಎಂತದು ಚಪ್ಪಬದಿ? ಸಪ್ತಪದಿ. 7 ಹೆಜ್ಜೆ ಯಾರು ಹೇಳಿದ್ದು? ಮದುವೆ ಆಯ್ತಲ್ಲ ಮತ್ತೆ ಮದುವೆ ಆಗುವ ಹೊತ್ತಿಗೆ 7 ಹೆಜ್ಜೆ ಹಾಕ್ಲಿಕ್ಕೆ ನಿನಗೆ ಯಾವುದು ಸರಿಯಾಗ್ಲಿಕ್ಕಿಲ್ಲ. ಮುಂದೆ ಹೋದ್ರೂ ಸರಿಯಾಗ್ಲಿಕ್ಕಿಲ್ಲ, ಹಿಂದೆ ಬಂದ್ರೂ ನೀನು ಸರಿಯಾಗ್ಲಿಕ್ಕಿಲ್ಲ. ಕೈ ಹಿಡಿ ಮಹಾರಾಯ ಹಾ. ಸಪ್ತಪದಿ ಆಯ್ತು ಮದುವೆ ಆಯ್ತು ಆಯ್ತಾ ಹೇ, ಯಾವುದು? ಎಂತದ್ದು ತಪ್ಪು ನಿಮ್ಮದು. ಆ, ಯಾರಿಗೆ? ಏನೇ ಇರ್ಲಿ, ನಿನ್ನಲ್ಲಿ ಮಾತಾಡ್ಬೇಕೆನ್ನುವ ಹಾಗೆ ನನಗೆ ಮನಸ್ಸಾಯಿತು. ಹೌದು. ಮಾತನಾಡೆ ಕೋಮಲೆ, ಹೆಚ್ಚು ಮಾತಾಡಬೇಡ. ಒಂದು ಮಾತಾಡಿದ್ರೆ ಸಾಕು, ಸ್ವಲ್ಪ ನಿಂದ್ರೆ ಸಾಕು. ಎಷ್ಟು ಸಾಲ ಒಂದು? ಹಾ, ಅಲ್ಲ, ಒಂದು ಮಾತಾಡ್ಬೇಕು ನನ್ನಲ್ಲಿ. ಯಾವ ಒಂದು? ಅದು ಹೇಳು, ಒಂದು ಮಾತಿಗೆ ಒಂದು. 25 ಆಗ್ತದೆ ಹಾ, ಮಾತಿಗೆ ಒಂದು. ಸಂಭಾಷಣೆ ಆಗುವಾಗ ಮುಂದೆ ಬರ್ತದೆ. ಏನು? ಹೌದಲ್ಲ? ನಿಲ್ಲು. ವಿಷಯ ಗೊತ್ತುಂಟು ನಿನಗೆ ಆಪ್ಯ ಸುಳ್ಳು. ಏಯ್! ಯಪ್ಪ, ಅದು ಹಾನಿಕಾರಕದೆಲ್ಲ ಬೇಗ ಸಾಯ್ತಿ ನೀನು. ಈಗ ಒಂದು ಬೇಕಾದ್ರೆ ಅದೇ ಯಾವುದು? ಬೇರೆ ಬೇರೆ ಬಗೆಯದ್ದು 2 ಮಾತಿಗೆ ಒಂದು ಅವಕಾಶ ಒಂದು ಅವಕಾಶ. ಹೌದು. ಮಾತಿಗೊಂದು ಹೇಳುದು ನಾವು. ಮಾತಿಗೊಂದ ಶಬ್ದಕರ್ತ ಅಲ್ಲ ಇದು. ಮಾತಿಗೊಂದು ಮಾತು. ಹಾ. ಮುಂದೆ ಶಬ್ದಕರ್ತ ಅಲ್ಲ ಇದು, ವಾಕ್ಯಕರ್ತ. ಸರಿ. ಆದ್ದರಿಂದ ನಿನ್ನನ್ನು ಕಾಣುವಾಗ ಬಹಳ ಸಂತೋಷವಾಯಿತು. ಛೇ, 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 ಛೇ. ಸಕಲ ಸಂಲಕ್ಷಣ ಭರಿತಳಾದಂತಹ ಹೆಣ್ಣಿಗೆ ಯಾವುದೆಲ್ಲ ಎಲ್ಲೆಲ್ಲಿ ಬೇಕು ಅದೆಲ್ಲ ನಿನ್ನಲ್ಲಿ ಉಂಟು ಎನ್ನುವುದನ್ನು ಹೇಳುವುದಕ್ಕೆ ಸಂತೋಷ. ಬೇಡ ಬೇಡ, ಹೆಚ್ಚಿಗೆ ಆಯ್ತಲ್ಲ, ಹೆಚ್ಚಿಗೆ ಇಲ್ಲ, ಇಲ್ಲ, ಆಯ್ತು. ಇಂಥದ್ದು. ಆದ್ದರಿಂದ ನಿನ್ನನ್ನು ನಾನು ತಡೆದು ನಿಲ್ಲಿಸಿದ್ದೇನೆ. ಅದು ಯಾಕೆ ತಡೆದದ್ದು? ನೀತಿ ತಪ್ಪಿದೇನೆಂದು ಖಾತಿಗೊಳ್ಳಲು ಬೇಡ. ನಾವು ನೀತಿ ತಪ್ಪುವುದ. ಕೋಪಗೊಳ್ಳಬಾರದು, ಕೋಪಗೊಳ್ಳಬಾರದು. ಬಹಳ ಸಂತೋಷ ಆಯ್ತು. ಹೀಗೆಯಾ? ಕೋಪಿಸದಿರು ಬಾಲೆ. ಹಾ. ಮಾತಾಡ್ಬೇಡ. ಹೌದು, ಇಷ್ಟು ಬೇಕು ಕೋಪ ಬರ್ತದೆ, ಹೇಗಾಗ್ತದೆ? ಆದ್ದರಿಂದ ಆದ್ದರಿಂದ ನಿನ್ನ ಸ್ಥಾನ ಎಲ್ಲಿ? ದೇವ್ರೇ, ಓ ದೇವ್ರೇ, ಓ ದೇವ್ರೇ. ಎಂತದ್ದು? ನಿನ್ನ ಆಸ್ಥಾನ ಅರಮನೆಯಲ್ಲಿ. ಮತ್ತೆ ನೀನು ಹೇಳಿದ್ದು ಬೇರೆ. ನಿನಗೆ ಹಾಗೆ ಕೇಳಿದ್ದು ಸರಿಯಾ? ನಾರಿ ಮೊತ್ತವನ್ನು ಸೇರಿಸಿಕೊಂಡು ಮುಂದುವರಿದು ಬರ್ತಾ ಇದ್ದಿ. ಮುಂದೆ ನೀ ಹೋಗುವವಳು, ಎಲ್ಲಿಂದ ಬಂದವಳು ಎನ್ನುವುದನ್ನು ತಿಳಿಸುವೆ ನಮಗೆ. ನೀನು ಯಾರು, ನಿನ್ನ ಹೆಸರೇಗೆ? ಹಾ, ನಿನ್ನ ಸಖಿ ಯಾರ? ಓ ಗುಂಡಮ್ಮ. ಅಜ್ಜಿ ಗುಂಡಮ್ಮ. ಅಲ್ಲಪ್ಪ, ಗುಂಡಮ್ಮ. ಎಡದು ಗುಂಡಮ್ಮ. ಗುಂಡಮ್ಮ ಕಲ್ಲೇಟಿಗಿಂತ ನಿನ್ನ ನೀವೆಲ್ಲ ಯಾರು, ಎಲ್ಲಿಂದ ಬಂದದ್ದು, ನಿನ್ನ ಹೆಸರು, ನಿನ್ನ ಪ್ರತ್ಯೇಕವಾಗಿ ನಿನ್ನ ಹೆಸರೇಗೆ ಹೇಳಬಹುದು? ಹೋಯ್. ಹುಡುಗನೊಳಗೆಲ್ಲ ದಾರಿ ಬಿಟ್ಟು ಹಣಗಿರಾದ ಹುಡುಗನೊಳಗೆಲ್ಲ ಹುಡುಗನೊಳಗೆಲ್ಲ ತೊಲಗೆಲ್ಲ 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 ಕೆಡುಕರೊಡನೆ ನಡೆದು ನೀನು ನುಡಿಯಲೇನು ಧೈರ್ಯವೆಂದು ಕೆಡುಕರೊಡನೆ ನುಡಿವೆ ನೀನು ನುಡಿಯಲೇನು ಧೈರ್ಯವೆಂದು ಹಣಗಿರಾದ ಹುಡುಗ ತೊಲಗೆಲ್ಲ ಹುಡುಗ ತೊಲಗೆಲ್ಲ ಹುಡುಗ ತೊಲಗೆಲ್ಲ ಬೊಡವಿಪ ಆಕಾಶ ರಾಯನ ಯಾಕೋ ಇದು ಚಂದ ಆಯ್ತು. ಬೊಡವಿಪ ಆಕಾಶ ರಾಯನ ತಾತನೆನಗೆ ತಾತನೆನಗೆ ಕಡುವಿನೋದನಿಂದ ಪೊರೆವ ತಾತನೆನಗೆ ಕಡುವಿನೋದನಿಂದ ಪೊರೆವ ಮಡದಿ ತಾರಾಮಾಲಿನಿಯಳು ಪಡೆದ ಮಾತೆ ಸಚ್ಚರಿದಳು ಮಡದಿ ತಾರಾಮಾಲಿನಿಯಳು ಪಡೆದ ಮಾತೆ ಸಚ್ಚರಿದಳು
ನಡೆಸಿದ ಕೇಳಿಯನನ್ನು ಗಡನದೊಡನೆ ತೆರಳುವುದಿಹೆನು ನಡೆಸಿದ ಕೇಳಿಯನನ್ನು ಗಡನದೊಡನೆ ತೆರಳುವುದಿಹೆನು ಹಣಕ್ಕೆ ಹೋದ ಹುಡುಗ ತೊಲಗೆಲ 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 ದಾರಿ ಬಿಟ್ಟು ಹಣಕ್ಕೆ ಹೋದ ಹುಡುಗ ತೊಲಗೆಲ ಕದ್ದಿ ಕಷಾಯಕ್ಕೆ ಒಳ್ಳೆದು ಪಡಿತರ ಮಗ ನೀನು ಬಂದು ಬೇಕಾ ಎದು ಬಂದು ಬೇಕು ನಿನಗೆ ಮೊದಲು ಬಂದು ಮಾಡು ಬಾಯ್ಲಿ ಮುದವ ಬಂದೆ ಕಪಾಲಕ್ಕೆ ಮಾತಾಡಿದ್ದು ಮಾತ್ರ ಕಪ್ಪಲಿಗೆ ಬರ್ತದೆ ನನಗೆ ಒಳ್ಳೆ ಕಥೆ ಹುಳಿಂದ ಕಪ್ಪಲಿಂಚ ಅವ್ರು ತೀರಿ ಹೋಗಿದ್ದಾರೆ ನಿನ್ನ ಮಾವನವ ಇರ್ಲಿ ಶಬರ ಶಬರ್ರಾರು ಬರ್ಕಾಯಿ ತೆಂಕಾಯಿ ಮುಗಿಸಿಗೆ ಕಾಡ ಬೇಡ ಅಂತ. ಈಗ ಬೇಡ ಮತ್ತೆ ಕಾಡು ಮದುವೆ ಜಾತಿ ಬೇಡ ಜಾತಿ ಅಯ್ಯೋ ವಿಷಯ ಗೊತ್ತುಂಟಾ ಈಗ ಜಾತಿಯಲ್ಲಿ ಹೆಣ್ಮಕ್ಳೇ ಸಿಗುವುದಿಲ್ಲ ನೀತಿ ಇದ್ರೆ ಸಾಕು ಯಾರನ್ನು ಬೇಕಾದ್ರೂ ಮದುವೆ ಆಗ್ಬೋದು ಅಯ್ಯೋ ನನ್ನ ಕರ್ಮವೇ ಕಾಡಲ್ಲಿ ವಾಸ ಮಾಡೋ ಕಾಡ ಕಿರಾತರ ನೀವು ಇಷ್ಟುದ್ದ ತಲೆಯಲ್ಲಿ ಸೊಪ್ಪು ಬಣ್ಣ ಕಪ್ಪು ಈ ಬೆಪ್ಪು ನೀ ಮಾಡಿದ ತಪ್ಪು ಅದು ನೀನು ಒಪ್ಪು ಹಾಗಂತ ಹೇಳಿ ನೀನು ಸುಂದರರಾಯರ ಶಿಷ್ಯ ಸುಮ್ಮನೆ ಇಲ್ಲಿ ಬಂದಿದೆಯಲ್ಲ ಎಲ್ಲಿಗೆ ಅಂತ ಗೊತ್ತುಂಟಾ ಎಲ್ಲಿಗೆ? ಇದೆಲ್ಲ ನಮ್ಮವನ ಇದೆಲ್ಲ ನಿಮ್ಮ ಇದೆಲ್ಲ ನಮ್ಮವನ ಹೌದೇ? ಕಪಾಲ ಕೊಡ್ತಾರೆ ಈಗ ಹಾಗಿದ್ರೆ ನನ್ನ ಪ್ರಶ್ನೆ ಉಂಟು. ಏನು? ಓ ಅಲ್ಲಿ ಕಾಣುತ್ತಿರುವಂತಹ ಗಿಡ ನನ್ನದು ಮರ ನನ್ನದು ಬಳ್ಳಿ ನನ್ನದು ಹರಿಯುತ್ತಿರುವಂತಹ ನೀರು ನನ್ನದು ಕೊಳ ನನ್ನದು ಈಜುವಂತಹ ಕೋಳಿ ನನ್ನದು ನಾನು ನನ್ನದು ಆಯ್ತಲ್ಲ ಇದೆಲ್ಲ ನಮ್ಮದ್ದು ನೀವಿಬ್ಬರ ಲೆಕ್ಕದಿಂದ ಹೊರಗೆ ಮತ್ತೆ ಸೇರಿಸುವ ಒಳಗೆ ಹೇಗೂ ಕಾಡ ಕಿರಾತರು ನೇರವಾಗಿ ಇಲ್ಲಿಗೆ ಬಂದಿದ್ದೀರಿ ನಿಮಗೆ ಬರೆದದ್ದು ಕಾಣಿಸುವುದಿಲ್ಲ ನೋಡಿ ಎಷ್ಟು ದೊಡ್ಡ ಅಕ್ಷರದ ಬರೆದದ್ದು ನೋಡಿ ಅದೆಂತದಂತೆ ಬರೆದದ್ದು ಓ ಇವಾಗ ಗಮನಿಸಲಿಲ್ಲ ನಾನು ನೋಡಿದ್ದೇನೆ ಅಕ್ಷರ ಕಂಡಿದ್ದೆ ಹಾಗಂತ ಓದ್ಲಿಕ್ಕೆ ನನಗೆ ಬರ್ತದೆ ನೀವು ಗುರುಮಠಕ್ಕೆ ಹೋಗ್ಲಿಲ್ವಾ ಮತ್ತೆಂತದ್ದು ಬೊಜ್ಜದ ಊಟ ಮಾಡಿದ ಮತ್ತೆ ನೀವು ವಿಷಯ ಗೊತ್ತುಂಟಾ ವಿದ್ಯಾಮಂದಿರಕ್ಕೆ ಹೋಗಿ ಏನಕ್ಕೇನೋ ಕೆಲವರು ಮಾಡ್ತಾರೆ ಆದ್ರೆ ಅವಿದ್ಯಾವಂತರ ನೀತಿವಂತರಾಗಿ ಬದುಕುವುದಕ್ಕೆ ಕೆಲವು ಸಂದರ್ಭ ಕೆಲವರು ಈಗ ಅದು ಬರೆದದ್ದು ಅಂತ ಗೊತ್ತಾ ಓದುವರಿ ಯಾರು ನೀನೇ ಓದಿ ಹೇಳಿ ನೀವು ಹೇಳಿ ನೋಡುವ ಅಪ್ಪಣೆ ವಿನಃ ಪ್ರವೇಶವಿಲ್ಲ ಅಲ್ಲಿ ಅಪ್ಪನನ್ನ ಯಾಕೆ ಇಲ್ಲಿ ಇರಿಸಿದ್ದು? ಅಯ್ಯ ಹಾಗಲ್ಲ ಅಪ್ಪಣೆ ವಿನಃ ಪ್ರವೇಶವಿಲ್ಲ ಹೌದಾ ಅಂದ್ರೆ ಸ್ತ್ರೀಯರೇ ಸಂಚರಿಸುವಂತ ವನ ಈ ಉಪವನ ಇಲ್ಲಿಗೆ ಪುರುಷರೆಲ್ಲ ಬರ್ಲಿಕ್ಕೆ ಇಲ್ಲ 4 ಕಡೆ 8 ಕಡೆ ಬರ್ದು ಹಾಕ್ಬೇಕು ಅಲ್ವಾ ಮಿತ್ರ ಹೌದೌದು ಒಂದು ನಾವು ಈ ಕಡೆಯಿಂದ ಒಂದು ಕಡೆ ಬರ್ದು ಹಾಕ್ಬೇಕು. ಎಷ್ಟು ಕಡೆ ಬರ್ತಾ ನಿಮ್ಗೆ ಓದ್ಲಿಕ್ಕೆ ಬರ್ತದ ಇವನಾದ್ರು ಓದ್ತಿದ್ನ ಸುಮ್ಮನೆ ಮನೆ ನಾವು ಈ ಕಡೆಯಿಂದ ಬಂದದ್ದು ಹಾಗೆ ಗೊತ್ತಾಗ್ಲಿಲ್ಲ ಹೇಗೆ ಇಲ್ಲಿಗೆ ಬಂದಿದ್ದೀರಿ ಹಾಗಂತ ಹೇಳಿ ನೀವು ಕೇಳಿದ್ರೆ ಪರಿಚಯ ಹೌದೌದು ಯಾರು ನೀನು ಕೂತರಿಗೆ ಓದ್ಲಿಕ್ಕೆ ಬರ್ತದೆ ನಿಮಗೆ ಪರೀಕ್ಷೆ ಪರೀಕ್ಷೆಯ ಪರೀಕ್ಷೆ. ಮುಗಿದಿಲ್ವಾ? ಅಂತಿಮ ಅಂತಿಮ ಪರೀಕ್ಷೆ ಬೇಡಪ್ಪ ಕಡೆ ಪರೀಕ್ಷೆ ಹೀಗೆ ಮಾಡುವ ಬಿಟ್ಟ ಸ್ಥಳ ತುಂಬಿಸುವುದು ನಾನು ಹೇಳ್ತೇನೆ ಅರ್ಥ ಮಾಡಿಕೊಳ್ಬೇಕು ಏಯ್ ಹೀಗೆ ಬಾ ಮೊದಲು ಕೇಳಿದ್ದೇನು ಅಪ್ಪ ಬೇಕಾ ಅಪ್ಪ ನಮಗೆ ಬೇಡ ನಾವು ನನ್ನ ಅಪ್ಪನ ಪರಿಚಯ ಬೇಕಾ ಅಪ್ಪನ ಪರಿಚಯ ಮುದ್ದ ಮಾಡುದು ಬಿಡ ಸ್ವಲ್ಪ ಗಿಟ್ಟದಲ್ಲಿ ಮುಗಿಸು ಒಳ್ಳೆದಾಯ್ತಪ್ಪ ಆಯ್ತು ನೀನಲ್ಲಿ ಹತ್ತಿರ ಬರುದು ನೀ ಕರ್ದದಲ್ವಾ ಬರಲಿಲ್ಲೋ ಇಲ್ಲಿಲ್ಲ ಅಪ್ಪ 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 ನಿನ್ನ ಅಪ್ಪ ಸ್ವರ್ಗಸ್ಥರಾಗಿದ್ದಾನೆ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ನಿನ್ನ ಅಪ್ಪ ಸ್ವರ್ಗಸ್ಥರಾಗಿದ್ದಾನೆ ಅದು ಅಪ್ಪ ಅಂತ ಹೇಳಿ ಮೇಲೆ ಏನು ಕಾಣ್ತಾ ಉಂಟು ಮೇಲೆ ಏನು ಕಾಣ್ತಾ ಉಂಟು ಅದು ಆಕಾಶ ಅದಕ್ಕೆ ರಾಯ ಸೇರಿಸು ಓ ಹೋ ರಾಯಸೇದ ಗಿಡುಗಾಗುದಿಲ್ಲ ಏ ಆಕಾಶ ನನ್ನ ಅಪ್ಪನ ಯೋಗ್ಯತೆ ಹೆಸರು ಆಕಾಶ ರಾಯ ಆಕಾಶ ರಾಯ ಅಷ್ಟೇ ಅಲ್ವಾ ಅಮ್ಮ 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 ಇದಾದ್ರೆ ಅಮ್ಮ ಬಹಳ ಕನಿಕರ ಪಡುವಂತ ವಿಚಾರ ಹೌದೌದು. ಹಸಿ ಮಣ್ಣು ನಿನ್ನ ತಾಯಿಯನ್ನು ಇಲ್ಲೇ ಹೂತು ಹಾಕಿ ಕಣ್ಣೀರು ಸುರಿಸ್ತಾ ಮಾತಾಡ್ತಿದ್ದಾಳೆ ನನ್ನಮ್ಮ ಸತ್ತಿದ್ದಾಳ ಯಾರಿಗೆ ಗೊತ್ತು ನೀನು ನೀ ಹೇಳಿ ಹೇಳಿದ್ದಲ್ಲ ಹೀಗೆ. ನನ್ನಮ್ಮ ಜೀವಂತಿದ್ದಾಳೆ ಪರೀಕ್ಷೆ ಪರೀಕ್ಷೆ ಪರೀಕ್ಷೆಯ ಪರೀಕ್ಷೆ ಕೆಳಗೆ ಏನು ಕಾಣ್ತಾ ಉಂಟು ಕಡೆಗೆ ಭೂತಾಯಿ 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 ಭೂಮಿ ತಾಯಿ ತಾರಾಮಾಲಿನಿ ತಾರೆಗೆ ತಾರಾಮಾಲಿನಿ ಯೋಗ್ಯತೆ ಹೆಸರು ಹೌದೇ ಬೇರೆ ಹೆಸರು ಉಂಟಾ? ಇರ್ಲಿ ತಂದೆ ತಾಯಿ ಮದುವೆಯಾಗಿ ಅಷ್ಟು ವರ್ಷಗಳಿಗೆ ಕಳೆದು ಹೋಯಿತಂತೆ ಈ ಮಕ್ಕಳೇ ಆಗಲಿಲ್ಲ ಹೌದಾ ಕಾರಣ ಮತ್ತೆ ನೀನು ಅಪ್ಪ ಅಮ್ಮನಿಗೆ ಹುಟ್ಟಿದವಳಲ್ವಾ ಹಾಗಲ್ಲ ಆವಾಗ ಯೋಚನೆ ಮಾಡುವಂತ ವೇಳೆಯಲ್ಲಿ ನಾರದರು ಬಂದರಂತೆ ಅವಾಗೊಂದು ಮಾತು ಹೇಳಿದರಂತೆ ಏನಂತ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುವುದರ ಮೂಲಕ ಪುತ್ರ ಸಂತಾನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದು ಹಾಗಾದ್ರೆ ಎಲ್ರಿಗೂ ಪ್ರಚಾರ ಮಾಡುವ ಯಾವುದು? ಪುತ್ತಾಕನ ವೇಷ್ಟಿ ತಂದರೆ ಅದನ್ನ ಕೊನೆಗೆ ಪುತ್ರ ಕಾಮೇಷ್ಟಿ ಯಜ್ಞ ಹಾಗೆ ನನ್ನಪ್ಪ ಯಾಗಕ್ಕೆ ದೀಕ್ಷಾಬದ್ಧರಾಗಿ ಆದ್ರೆ ಚಿನ್ನದ ನೇಗಿಂದ ಉಳುವಂತ ಕ್ರಮ ಇತ್ತಾಗದ್ದೇನು ನನ್ನಪ್ಪ ಉಳುವಂತ ವೇಳೆಯಲ್ಲಿ ತಾಗಿತ್ತು ಮನೆಗೆ ಎಂತದು ಪೆಟ್ಟಿಗೆ
ಹಾಗಲ್ಲ, ಅದು ಹೇಗೆ? ಅದು ಬಂಗಾರದ ಪೆಟ್ಟಿಗೆ. ಓ ಹಾಗೆ. ಭೂಮಿ ಒಳಗೆ ಅಪ್ಪ ಜಾಗ ತಂದರು, ಮನೆಯಿರಿಸಿದರು, ಮರುದಿವಸ ಬೆಳಿಗ್ಗೆ ಹಾಗೆ ತೆರೆದರು. ಮುಟ್ಟಾಳ ತೆಗೆದರೆ ಆವಾಗ ಮುದುಡಿದ ತಾವರೆ ಅರಳಿತು, ಇಬ್ಬನಿ ಕರಗಿತು. ಅದರೊಳಗೊಂದು ಶಿಶು ಇತ್ತು. ಅದು ಶೀಶೆಯಲ್ಲಿ ಯಾರಿಟ್ಟದ್ದು? ಆ ಶಿಶುವೇ ಈ ಶಿಶು, ಅದು ಆಗ ಆ ಶಿಶುವೇ ಈ ಶಿಶು. ಆ ಕೂಸೇ ಈ ಕೂಸು. ಓ ಕೂಸಮ್ಮ, ಎಂತದು ನಜ್ಜ ಅವಳು. ಓ ಕೂಸಪ್ಪ. ಪದ್ಮದಿಂದ ಹುಟ್ಟಿದ ಕಾರಣ ನನ್ನ ಹೆಸರು ಕೇಳಲಿಲ್ಲ. ಪದ್ಮಾವತಿ. ಓ ಧೂಮಾವತಿಯೇ, ವರ್ಷ ವರ್ಷ ಕೊಡ್ತಾ ಇದ್ದೆ, ಈ ಸಲ ಮರ್ತು ಹೋಗಿದ್ದೇನೆ. ಬರುವ ಸಲಕ್ಕೆ ನಿನಗೆ ನೀವು ಭೂತ ಹಿಡಿದವ್ರಿಗೆ ಬಡಿದ್ದೆ ಗೊತ್ತಾಯ್ತಾ? ಅದರ ಹೆಸರು ಹೇಳಿದ್ರೆ ಹಾಗೆ ಆಗುದು. ಪ್ರಭಾವ. ನನ್ನ ನಂಬಿಕೆ, ನನ್ನ ಅಪ್ಪ ದೈವ ಪದ್ಮಾವತಿಯ ಅರಕಡವೆ ಕೈ ಹಾಕಿದ್ದೆ. ಪದ್ಮಾವತಿ ಕಣ್ಣೆಲ್ಲ ಕೆಂಪಾಗಿದೆ. ಮನಸ್ಸು ಕಣ್ಣೆಲ್ಲ ಕೆಂಪಾಗಿದೆ. ತಪ್ಪು ತಿಳಿಬೇಡ. ಮತ್ತೆ? ಮನಸ್ಸಿನ ಬೇಸರ ಕಳೆಯುವುದಕ್ಕಾಗಿ ಸಖಿವೃಂದನ ಸೇರಿಸಿಕೊಂಡು ಜಲಕ್ರೀಡೆ ಆಡಿ ಓ, ನೀರು ಬಿದ್ರೆ ಹಾಗಾಗ್ತದೆ. ಸ್ವಲ್ಪ ತಂಪಾಯ್ತು. ಈಗ ತಂಪಾಯ್ತು ನಮಗೆ. ಹಾಗೆ ಆದಷ್ಟು ಬೇಗ ಅರಮನೆಗೆ ತಡಿ ತಡಿ ಸ್ವಲ್ಪ ಇಳಿದ ಬೆಳೆದು ನನ್ನ ಮನಗೆ ತಂದನಿಲ್ಲ. ಕಾರ್ಯವಂತಾನು ತಿಳುಹುವೆ, ಕನ್ನದೆಯ ಕಾರ್ಯವಂತಾನು ತಿಳುಹುವೆ. ಶುಭವನ್ನು ಭವಿಸುವೆ ಮುಂದೆ ವನಜಲು ಗಂಧಿನಿ. ನದೈ ದಿನ್ನದೈ ಇದೈ ದಿನ್ನದೈ ಇದೈ ದಿನ್ನದೈ ದಿನ್ನದೈ ದಿನ್ನದ ದೊಂತನ ದಿನ್ನದೈ ದಿಂತನ ದಿನ್ನತ ದಿಂತನ ದಿನ್ನನ ಕದೋಂತನ ದಿನ್ನದ ದೊಂತನ ದಿನ್ನದೈ ದಿಂತನ ದಿನ್ನತ ದಿಂತನ ದಿನ್ನನ ಕದೋಂತನ ದಿನ್ನದ ಹೇಳಿರುವುದೆನ್ನ ಮನಕ್ಕೆ ಸಂತಸ ನಿನ್ನ ಜನುಮದಿ ಕುಲವು ಪಾವನವಾದುದು. ದೈ ದಿನ್ನದೈ ದಿನದೈ ದಿನ್ನದೈ ದಿನದೈ ದಿನ್ನದೈ ದಿನ್ನದೈ ದಿನ್ನದ ದೈ ದಿನ್ನದೈ ದಿನದೈ ದಿನ್ನದೈ ದಿನದೈ ದಿನ್ನದೈ ದಿನದೈ 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 ಏ ಮಿತ್ರ, ಕೈ ಬಿಟ್ಟೆ ನೀನು ಸುಮ್ಮನೆ. ಎಲ್ಲಿಗೆ ಹೋದದ್ದು? ನೀನೆಲ್ಲಿಗೆ ಹೋದೆ? ನಾನು ನೀನಂತ ಎಣಿಸಿದ್ದಲ್ವ? ಅಲ್ಲಿ ಕೂಡ ಹಾಗೆ ಎಂತದು? ಎಂತ ಅದು ಪರಿಸರದಿಂದ ಬರುವಂತದ್ದು, ಬೇರೆ ಪರಿಸರ ಬರುವಂತದ್ದು. ಇಲ್ಲೆಲ್ಲ ಅದೇ ಅಲ್ವಾ, ಹೇಗೆ ವಾಸ ಮಾಡ್ತಾರೆ ದೇವ್ರೆ ಅವರಿಗೆ ಬಿಟ್ಟು. ಆಯ್ತು ಹೋಗು. ಹುಲಿ ಚರ್ಮ ವಾಸನೆ ಅವ ನಮ್ಮ ಇದ್ದ ಅದು ಇದ್ದದ್ದೇನು ಮಾಡುದು? ಬಹಳ ಸಂತೋಷವಾಯಿತು. ನೀನು ಇಷ್ಟು ಮಾತಾಡ್ತೀಯ ಇಲ್ಲ ಎನ್ನುವ ಹಾಗಾಯ್ತು ನನಗೆ. ನೀನು ಇಷ್ಟು ಮಾತಾಡಿದ್ಯಲ್ವಾ, ಮನಸ್ಸಿಗೆ ಸಂತೋಷವಾಯಿತು. ನಿನಗೆ ಸಂತೋಷ. ನನಗೆ ಸಂತೋಷ ಆಯ್ತು. ಕಾರಣ ಉಂಟು. ನಿನ್ನ ತದಂತ ಕುಲವೇ ನಿನ್ನನ್ನು ಪಡೆದ ಕೂಡಲೇ ಪಾವನವಾಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ಸುತ್ತಿ ಬಳಸಿ ಮಾತಾಡೋದು. ನಾನು ಕೂಡ ಮದುವೆ ಆಗಬೇಕೆನ್ನುವ ಹಾಗೆ ಅರಸಿ ಬಂದವ ನಾನಾಗಿದ್ದೇನೆ. ನೀ ಮದುವೆ ಆಗಿಲ್ವಾ? ಅರಸಿ ಬರೋದಕ್ಕೆ ಒಂದು ಮೂಲ ಕಾರಣ ಬೇರೆ ಯಾವುದು? ಅದು ಪೂರ್ವ ಜನ್ಮದ ವೃತ್ತಾಂತ ಹೌದೌದು ಅಲ್ವಾ? ಹೌದೌದು. ಹಾ. ಇಲ್ಲಿಗೆ ಈಗ ಅರಸಿ ಬಂದದ್ದು ಎಲ್ಲಿದ್ದಾಳೆ ಎನ್ನುವ ಹಾಗೆ ನನಗೆ ಸಿಕ್ಕಿತಲ್ವಾ. ಇಂಥದ್ದೇ ಸಿಗಬೇಕೆನ್ನುವ ಹಾಗಿತ್ತು. ಆವತ್ತು ಮದುವೆ ಆಗಿತ್ತು. ಮದುವೆ ಆದ್ದು ಮಾತ್ರ ಅಲ್ಲ, 2 ಮಕ್ಕಳ ಅಪ್ಪನೂ ಹೌದು. 2 ಮಕ್ಕಳಿಗೆ ಹೌದು, ಗಂಡ ಹೆಣ್ಣ? ಗಂಡು ಮಕ್ಕಳೇ. ಉದ್ಯೋಗ ಒಬ್ಬನಿಗೆ ಬರೆಯುವ ಕೆಲಸ, ಮತ್ತೊಬ್ಬನಿಗೆ ಬಿಡುವ ಕೆಲಸ. ಏನು ಬ್ರಹ್ಮ ಮತ್ತು ಮನ್ಮಥ? ಅಲ್ಲಿಗೆ ಬಂತು. ಹೌದಲ್ವಾ? ಸರಿ. ಆದ್ದರಿಂದ ಬಿಟ್ಟು ಹೋಗಿದ್ದಾಳ. ಅವರ ತಾಯಿ ಬೇಕು ಎನ್ನುವ ಹೋಗೋದು ಬಿಟ್ಟು ಹೋಗೋದು ಯಾಕೆ ಪುಣ್ಯಾತ್ಮ? ಅವರ ತಾಯಿ ಬೇಕೆನ್ನುವ ಹಾಗೆ ಈಗ ಅದೆಲ್ಲ ವಿಷಯ ಹೀಗೆ ಸಣ್ಣ ಮಟ್ಟದ ಕಲಹ. ಕಲಹ. ಈ ಗಡ್ಡ ಬಿಟ್ಟವ್ರಿಗೆ ಬಂದ್ರೆ ಹಾಗೆ ಉಪದ್ರ. ಆದ್ದರಿಂದ ಎಲ್ಲಿಂದ ಬಂದಂತ ಆಕೆಯನ್ನು ಹುಡುಕುತ್ತಾ ಬಂದವರು ಎಲ್ಲಿದ್ದಾರೆ ಅನ್ನೋ ಹಾಗೆ ನೋಡಿದೆ ಅಂತ ಆದ್ರೆ ಸಿಕ್ಕಿದ್ರು ನಮಗೆ. ಸಿಕ್ಕಿದ್ರು. ಆದ್ದರಿಂದ ನಿನ್ನೆಲ್ಲೇ ನೇರವಾಗಿ ಹೇಳುದು, ನನ್ನ
ನನ್ನ ಮದುವೆಯಾಗುವೆ ನೀನು. ಕುರಿಯು ಬಂಧೋದನ ಹೋಮಕ್ಕೆ ದೊರೆಯುವುದೇಕೆ ಸಾರಿಯು ಮರುಳೆ ಕಾವಿ ಹೀನಾಯನ್ನೋಳೇಕೆ ನುಡಿಯು ಚರಣ ಕೆಳಗೆ ಕ್ಷಮೆಯ ಕೇಳು ತೆರಳುವುದಿಲ್ಲ ಪೂರಕ್ಕೆ ಮರಿಗೆ ನನ್ನ ಬಲನು ಭಂಗ ಪರಿಪಾಲಿ ಜಾಣಗೆ ಕುರಿಯು ಬಂದು ತನವ ಬಯದೆ ದೊರೆಯುವುದೇಕೆ ಸಾರಿಯು ಎಂತದ್ದು ಕುರಿ ಕುರಿ. ನಾಡ ಹಾ, ಕೇಸರಿ ಹಾ, ಹಾ. ಜೊತೆಲಿ ಸಂಬಂಧ ಮಾಡೋದಕ್ಕೆ ಆದೀತ ಇಲ್ಲ ಇಲ್ಲ. ನೀನು ಹಾಗಾಯ್ತು ಹಾ, ಮಹಾರಾಣಿ ನಾನು. ಮಹಾರಾಣಿ ನಾನು. ಕಾಡ ಕಿರಾತ ಕಾಡ ಕಿರಾತ. ಹೋಗಿ ಹೋಗಿ ನಿನಗೂ ನನಗೆ ಸಂಬಂಧ ಆಗೋದಕ್ಕೆ ಸಾಧ್ಯ ಉಂಟ ಹಾ. ಈಗೆಲ್ಲ ಅಪ್ಪಿ ತಪ್ಪಿ ಮಾತಾಡಿದ್ರೆ ಹಾ. ಸಿಟ್ಟು ಬಂದ್ರೆ ಹಾ. ಏನಕ್ಕೇನಾದೀತು ಹಾ. ಅದಕ್ಕಾಗಿ ಹಾ. ಹೇಗೋ ಮಾಡಿದ್ದು ತಪ್ಪು ಇಲ್ಲಿಗೆ ಬಂದಿದ್ದೀರಿ ಹಾ. ಹೋಗಬೇಕೆನ್ನೋ ಊರಿಗೆ ಸೇರಬೇಕೆನ್ನೋ ಆಸೆ ಉಂಟುತ್ತಾದ್ರೆ ಹಾ. ಕಾಲು ಹಿಡೀರಿ ಹಾ. ಕ್ಷಮೆ ಕೇಳಿ ಸಮಾನತೆ ಆಮೇಲೆ ಇಲ್ಲ ಅಂತ ಹೇಳುದಲ್ವಾ? ಚೋಳ ರಾಜ ಆಳುವ ಸುಶೀಲ ಮಗದತ್ತ ಲೋಲನೆಲ್ಲ ಮಕ್ಕಳೇರಿಗೆ ಬಾಲ ನಿಲಿವೆ ಮಕ್ಕ ಕಾಲ ಕಾಲ ಪೂಜಿ ಪರ್ಗೆ ಸಾಲೋಗ್ಯವಿಯುವೆನು ಮೇಲೆ ಸುವೇದ ಕಲಾದಿಂದೇಳು ಜಗದೊಳಾನು ಚೋಳವಾದ ರಾಜ್ಯವಾಳ ಸುಶೀಲ ಮಗದತ್ತ ಸಮಾನತೆ ಇಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದಿ. ಹಣೆ ಬರ ಬಿಟ್ಟವರು ಸುಮ್ಮನೆ ಹೋಗಿ ನೀವು ಇದೆಲ್ಲ ವೇಷ ನಮ್ಮದು. ವೇಷ ಹೌದು. ಯಾರು ಮೋಸ ಮಾಡೋದಕ್ಕೆ ವೇಷ ಅಲ್ಲ. ಮತ್ತೆ? ನಮಗೆ ಇಂಥದ್ದೇ ಆಗ್ಬೇಕೆನ್ನುವ ಹಾಗಿತ್ತು. ಏನು? ಅದು ಆದ್ರೆ ವೇಷ ತೆಗಿತೇವೆ ಈಗ. ಯಾವ್ದಾಗಬೇಕು ಮದುವೆ ಆಗ್ಬೇಕು. ನಿನ್ನದಾಯ್ತಾ ಹಾ, ಹಾ. ನಿನ್ನದಾಯ್ತು ಈಗ? ಮತ್ತೆ ಹಾಗಾದ್ರೆ ಹೌದಾ? ಹೌದೌದು. ಆದ್ದರಿಂದ ನಾನು ಯಾರು ಬಲ್ಲೆಯ ಯಾರು? ಚೋಳ ದೇಶವನ್ನಾಳುವಂತಹ ಪಾಕದತ್ತನ ಮಗ ನಾನು. ಓ ಜೋಳ ಬರುವವರು ಅಡಿಗೆ ಬಿಟ್ರ ಮಗ ಯಾಕೆ ಬಂದ್ರಿ? ಅದನ್ನ ಚಿಕ್ಕಪ್ಪ ಪಾಕದತ್ತ. ಇಲ್ಲೆಲ್ಲ ಮುಗಿಯಿತು. ಚೋಳರಾದ ಹಾ. ಜೋಳ ರಾಜ. ಅಮ್ಮ ಯಾರು ಬಲ್ಲೆಯ ಯಾರು? ಬಕುಳಾದೇವಿ. ದೊಡ್ಡ ಬಾಯಿ ಅವಳು ನಿನ್ನಷ್ಟಲ್ಲ ಸುಮ್ಮನೆರು. ಬಕುಳಾದೇವಿಯ ಮಗ ನಾನು. ಕಾಲ ಕಾಲ ಯಾರು ನನ್ನ ಆರಾಧಿಸ್ತಾರೋ ಅಂತವರಿಗೆ ಬೇಕಾದ್ದನ್ನು ಅನುಗ್ರಹಿಸುವವನು. ಏನು ದೊಡ್ಡ ಭಗವಂತ ನೀನು ಮೋಕ್ಷದಾಯ ಜನಾರ್ದನ. ಅಚ್ಯುತ ಅನಂತ ಕೇಶವ ಮುಕುಂದ ಮುರಾರಿ ಗೋವಿಂದ. ಜಾತ್ರೆ ಮುಗಿಲಿಲ್ವಾ ಅದು ಕಡೆಗೆ ರಥ ಎಳೆಯುವುದು ಮತ್ತೆಂತದ್ದು ಗೋವಿಂದ ಎಲ್ಲ ಅದರೊಳಗೆ ಉಂಟು ಅಂತ ಶ್ರೀನಿವಾಸ. ಈಗ ಹೌದೌದು ನಾನು ಸುದೇವ ಹೌದೌದು. ದೇವ ಆದ್ದರಿಂದ ನಾನು ಕೂಡ ರಾಜಕುಮಾರನಿದ್ದೇನೆ, ನೀನು ರಾಜಕುಮಾರಿ ಇದ್ದಿ, ನನ್ನನ್ನು ಮದುವೆ ಆಗಬೇಕೆಂದು ಹಾಗೆ ನಿನ್ನಲ್ಲಿ ಅಲ್ಲಿ ಕೇಳುತ್ತೇನೆ. ನೀನು ಇಲ್ಲಿ ಗುಂಡ ಮನೆ ಎಲ್ಲಾದ್ರೂ ಅಪ್ಪನಿಗೆ ಈ ವಿಷಯ ಗೊತ್ತಾದ್ರೆ ನಿಮ್ಮನ್ನು ಎಂತದ್ದು ಖಂಡಿತ. ಹೋಗ್ಲಿ ಬಂದರ ಮಾತಾಡಿ ಒಳಗೆ ಹಾಕ್ತಾರೆ ಆಕಲಿ ಮದುವೆ ಆಗಿದೆ. ಏನು ಕೊಡುವುದಿಲ್ಲ ಬೇಡವೇ ಬೇಡ ನಿಮ್ಮರು ಶಿಕ್ಷಿಸುತ್ತಾರೆ ಅಂತ ಹೇಳಿ ಒಳ್ಳೇದಾಯ್ತು ನೋಡುವ ಶಿಕ್ಷೆ ಕೊಟ್ರೆ ನಾವು ಮದುವೆ ಆಗದೆ ಹೋಗುದೇ ಇಲ್ಲ. ಹೋಗುದೇ ಇಲ್ಲ. ಸಖಿ ಇಂಥದ್ರೆಲ್ಲ ಮಾತಾಡುವುದಲ್ಲ ಮತ್ತೆ? ನಮಗಿರುದು, ಹೆಕ್ಕು. ಎಂತದ್ದು ನೀವು ಇಲ್ಲೇ ಇದ್ದೀರಾ ಏ, ಕಲ್ಲು ಬಿಸಾಡಿದ್ದೇವೆ ಅವರಿಗೆ ಅಂತ ಹೇಳಿ ಕುದುರೆ ಸತ್ತು ಹೋಗಿದೆ ಪಾಪ ನೋಡಿ ಇಲ್ಲಿ ಬಾ. ಕುದುರೆ ಸತ್ತು ಹೋಗಿದೆ ಪಾಪ. ಈ ವಿಷಯ ಯಾರ ಹತ್ರ ಹೇಳುದು ಬೇಡ. ಪರಮ ಪುರುಷನು ನಾರಿಯರ ಬಗೆ ಪರಿಕಿಸುತ್ತ ಯೋಚಿಸಿದ ಮನದಲ್ಲಿ ಬರಿದೆ ಮುಂದುವರಿಯದ ಬಗೆಯಿರ್ತಿ ಬಹುದೇ ಹುದ ಮರಳಿದನು ಸ್ವರನುರುವೆಯಿಂದಲಿ ತರಹರಿಸುತ್ತಾಕೆಯನ್ನು ವರಿಸುವ ತೆರವ ಕಾವ್ಯದಿಂದಲಿ ನಳಮಳಿತ ಮನೆಪುರಕ್ಕೆ ಮೃಗಬೇಟೆಯ ಸಹಿತವಾಗಿ ಮೃಗಾಕ್ಷಿಯ ಬೇಟೆಯನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಹೊರಟವ. ಹೋಗಿ ಆ ಪದ್ಮಾವತಿಯನ್ನು ಕಂಡ ನಂತರ ಸ್ಮರಣ ಬಾಧೆಗೆ ಸಿಲುಕಿದಂತಹ ಅನುಭವ ನನಗಾಗುತ್ತಾ ಇದೆಯಲ್ಲ. ಅರೆ ಕ್ಷಣವೂ ಆಕೆಯನ್ನು ಬಿಟ್ಟಗಲದ ರೀತಿಯಲ್ಲಿರಬೇಕು ಎಂಬಂತಹ ಬಯಕೆಯಾಗುತ್ತಾ ಇದೆ. ಆದ್ರೆ ಏನು ಮಾಡೋಣ, ಸಿಗಬೇಕು ಎಂದಿದ್ದರೆ ಏನಾದರೂ ಉಪಾಯ ಹೂಡಲೇಬೇಕು. ಅದಕ್ಕಾಗಿ ಹಗಲು ಹೊತ್ತು ನಿದ್ರಿಸಿದ್ದೇನಂತೆ. ಮುಂದೇನಾಗುತ್ತದೆ ನೋಡುತ್ತಾ ಇರೋಣ. ಕಾಂತೆ ಪದ್ಮಾವತಿಯಂತಾನೆ ನೆವುತ ಕಂಕುವಿನು ಪಟಳದಿನೊಂದು ಅಂತರ್ಯದಿ ಶ್ರೀಕಾಂತ ಮರುಗುತ್ತಿರಲಿದ್ದಳು ಬಕುಳೆಯು ಬಂದು
ಯಾತರ ಮೌನ ಯಾತ ನಿನ್ನಲ್ಲಿ ಹೊಸ ರೀತಿ ಕಾಣುತ್ತಲಿದೆ ಮಾತಾಡಲು ಮರು ಮಾತಿಲ್ಲವೆಂದಿಗೆ ಚೇತನ ಕುಕ್ಕಿದುವುದೇದರಿಂದ ಯಾತರ ಮೌನ ಜಾತ ಕಂದ ಶ್ರೀನಿವಾಸ, ಬೇಟೆಗೆಂದು ಕಾಡಿಗೆ ಹೋದವಾಗಿನಿಂದ ನಿನ್ನನ್ನು ನೋಡುತ್ತಾ ಇದ್ದೇನೆ. ಬಂದವನೇ ಮುಸುಕು ಹಾಕಿ ಮಲಗಿದ್ದೇನೆ, ಮಾತನ್ನು ಆಡುತ್ತೇನೆ, ಹೊಟ್ಟೆಗೆ ಆಹಾರವನ್ನೂ ತೆಗೆದುಕೊಳ್ಳುತ್ತೀನಿ, ಹಾಲು ಹಣ್ಣನ್ನು ಅದನ್ನು ತೆಗೆದುಕೊಳ್ಳಬಹುದಲ್ಲ. ನನ್ನೊಡನೆ ಏನಾಗಿದೆ? ಮುನಿಸಿ ಮಾತನಾಡಬಾರದು. ಮುಸುಗತೆಗೆ ಅದು ಸುರಿದ ಕೇಳಲೆ ತಾಯೇ ವನದಿ ಸುಳಿತಾನೊಂದೆ ಸೆಯೊಳಿರಲು ಎಲೆ ತಾಯಿ ವಿಸಜಾತಿ ಶೋಭಿತಲೋರ್ವಳು ಎಲೆ ತಾಯೇ ಮನ ಕುಸಿವುತ ಮಳವಶದೊಳಿ ಹುದು ಎಲೆ ತಾಯೇ ಮುಸುಗತೆಗೆ ಅದು ಸುರಿದ ಕೇಳಲೆ ತಾಯೇ ಅಮ್ಮ, ಅನ್ನಾಹಾರವನ್ನು ಸೇವಿಸುವುದಿಲ್ಲ ಎಂಬ ಕಾರಣಕ್ಕಾಗಿ ದುಃಖಿತಳಾದೆಯನು. ಆದರೆ ಏನು ಮಾಡೋಣ ಹೇಳಿ, ಅದೆಲ್ಲವನ್ನು ಸ್ವೀಕರಿಸುವುದಕ್ಕಾಗಿ ಮನಸ್ಸಿರಬೇಕಲ್ವ. ನಿನ್ನಿಂದಲೇ ಆಶೀರ್ವಾದವನ್ನು ಪಡೆದು ಮೃಗಬೇಟೆಗೆಂಬ ಹಾಗೆ ಹೊರಟವನಲ್ಲ. ಹೋಗಿ ಸೇರಿದ್ದು ತೋಂಡಾದೇಶವನ್ನು. ಅಲ್ಲಿರುವಂತಹ ಉಪವನದಲ್ಲಿ ಸುತ್ತಾಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿಯವರೆಗೂ ಹೋದೆಯಾ? ಹೌದಮ್ಮ, ಆ ತೋಂಡಾದೇಶದಲ್ಲಿ ಉಪವನದಲ್ಲಿ ನಾರೀ ಘಟನವೊಂದನ್ನು ಕಂಡೆ. ಅದರ ಮಧ್ಯದಲ್ಲಿ ಅಂದವಾದಂತಹ ತರುಣಿಯೋರ್ವಳನ್ನು ಕಂಡಾಗ ಮನಸೋತು ಪರಿಚಯವನ್ನು ಕೇಳಬೇಕು ಎಂಬಂತಹ ಉದ್ದೇಶದಿಂದ ನಾ ಮುಂದುವರಿದೆ. ನಮ್ಮ ಪರಿಚಯ ತಿಳಿದುಕೊಂಡೆ. ಆಕಾಶರಾಯನ ಮಗಳಂತೆ, ಧರಣೀದೇವಿ ಆಕೆಯ ತಾಯಿಯಂತೆ, ಪದ್ಮಾವತಿ ಎಂಬಂತಹ ಹೆಸರು, ಬ್ರಹ್ಮ ತಿದ್ದಿ ಬರೆದ ಕಾಂತೆ. ಅದರಿಂದ ನಮಗೇನಂತೆ? ಆ ಮುದ್ದು ಮುಖದ ಚೆಲುವೆಯನ್ನು ಕಾಣುವಾಗ ಮನಸ್ಸಿನೊಳಗೊಂದು ಆಸೆ ಅಂಕುರಿಸಿತಮ್ಮ. ಅದೆಷ್ಟೋ ಸಮಯಗಳಿಂದ ನನ್ನ ಮದುವೆಯನ್ನು ಕಾಣಬೇಕು ಎಂಬಂತಹ ಬಯಕೆ ನಿನ್ನದಲ್ಲಿ. ಅದಕ್ಕಾಗಿ ನಿನಗೆ ಸೊಸೆಯಾಗಬೇಕು ಎಂದಿದ್ದರೆ, ನಾ ಮದುವೆಯಾಗಬೇಕೆಂಬಂತಹ ಆಸೆ ನಿನ್ನ ಮನಸ್ಸಿನೊಳಗಿದ್ದರೆ, ಅದಕ್ಕೆ ಸೂಕ್ತವಾದಂತಹ ಹೆಣ್ಣು ಆ ಪದ್ಮಾವತಿ ಮಾತ್ರ. ಆಕೆಯನ್ನು ಮದುವೆಯಾಗಬೇಕೆಂಬಂತಹ ಬಯಕೆ ಏನಗಮ್ಮ? ಮಗ, ಓ ಎಂತ ಮಾತು ಅಂತ ಆಡ್ತೀನಿ. ಯಾಕಮ್ಮ? ಇದುವರೆಗೆ ಯಾವ ಹೆಣ್ಣಿನ ಕುರಿತು ನನ್ನ ಬಳಿ ಹೇಳಿದವನಲ್ಲ. ಆದರೆ ಇವಾಗ ರಾಜವಂಶದವಳನ್ನು ಬಯಸಿ ನಾವೆಲ್ಲಿ ಅವರಿಲ್ಲಿ, ನಮ್ಮ ಈ ಸಂಬಂಧ ಸರಿ ಹೋಗಿ ಸರಿ ಆಗ್ಲಿಕ್ಕಿಲ್ವೇ? ಹೇಗೆ? ಮದುವೆಗೆ ಖರ್ಚಿಗೆ ಸಾಲ ರೂಪವಾಗಿ ಪಡೆದುಕೊಂಡ್ರೆ ಸಾಲ ಮಾಡುವುದು. ಮದುವೆ ಆಗುವವರೆಲ್ಲ ಹೇಳುವುದು ಹಾಗೆ. ಹೇಗಮ್ಮ? ಸಾಲ ಮಾಡಿ ಆದ್ರೂ ಮದುವೆ ಆಗ್ತಾನೆ, ಇರಿಸುವವರು ಯಾರು? ಅಮ್ಮ, ಅದರ ಬಗ್ಗೆ ಚಿಂತೆಗೊಳಗಾಗುವಂತಹ ಅವಶ್ಯಕತೆ ಇಲ್ಲ. ನನ್ನ ಮಿತ್ರನಾದಂತಹ ಕುಬೇರನಿಂದ 16,000 ರಾಮಠಂಕೆ ಸಾಲ ರೂಪವಾಗಿ ಪಡೆಯುತ್ತೇನೆ. ಆಮೇಲೆ ಅದನ್ನು ತೀರಿಸುವಂತಹ ಬಗೆಯನ್ನು ನಾನೇ ಯೋಚಿಸುತ್ತೇನೆ. ಚಿಂತೆಗೊಳಗಾಗುವಂತಹ ಅವಶ್ಯಕತೆ ಇಲ್ಲ. ಅದೆಲ್ಲ ಹೌದು. ಅವರು ಹುಡುಕಿ ಕೊಡುವ ಬಗೆ ಹೇಗೆ? ಅದಕ್ಕೆ ನೀನೇ ಒಂದು ಉಪಕಾರವನ್ನು ಮಾಡಬೇಕಮ್ಮ. ಏನು? ನೇರವಾಗಿ ತೋಂಡಾದೇಶವನ್ನು ಸೇರಿ ಆಕಾಶರಾಯನಲ್ಲಿ ಈ ಶ್ರೀನಿವಾಸನಿಗಾಗಿ ಪದ್ಮಾವತಿಯನ್ನು ಯಾಚಿಸಿ ಮದುವೆ ಮಾಡುವಂತಹ ಕಾರ್ಯಕ್ಕೆ ನೀ ಮುಂದುವರಿಯಬೇಕು. ನಾನು ಇನ್ನು ಅವರ ಬಾಗಿಲಿಗೆ ಹೋಗಿ ಹುಡುಗಿ ಕೇಳಬೇಕು. ಮಗನಿಗಾಗಿ ಆ ಕರ್ತವ್ಯವನ್ನು ಮಾಡಲಾರೆಯ? ಮಾಡಬಹುದು. ಈ ಹಾಳು ಮುದುಕಿಯ ಮುಖ ನೋಡಿ ಅವರು ಹುಡುಗಿ ಕೊಟ್ಟಾರ. ಅಮ್ಮ, ಚಿಂತೆಗೊಳಗಾಗಬೇಡ. ನೀನು ತೋಂಡಾದೇಶವನ್ನು ಸೇರಿಕೊ. ಅಲ್ಲಿ ಹೇಗೆ ನಿನ್ನನ್ನು ಮಾತನಾಡಿಸಬೇಕು, ನಿನಗೆ ಅವರು ಒಪ್ಪಿಗೆಯನ್ನು ಕೊಡುವ ರೀತಿಯಲ್ಲಿ ನಾ ಮಾಡುತ್ತೇನೆ. ಹೌದಮ್ಮ. ನಿನಗಾಗಿ ಅಲ್ಲ, ಅದನ್ನಾದ್ರೂ ಮಾಡ್ತೇನೆ. ಹೋಗಿ ಬಾ ತಾಯಿ. ನಾನು ಆಡಿದಂತಹ ಮಾತುಗಳನ್ನು ನೆರವೇರಿಸುವುದಕ್ಕಾಗಿ ತಾಯಿ ತೋಂಡಾದೇಶವನ್ನು ಸೇರುತ್ತೇನೆ ಎಂಬ ಹಾಗೆ ಮುಂದುವರಿದಿದ್ದಾರೆ. ಹೋಗಿ ಸೇರುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಪೂರಕವಾಗಿ ಎಲ್ಲಾ ಕಾರ್ಯಗಳು ನೆರವೇರಿರಬೇಕು ಎಂದಿದ್ದರೆ ನಾನಲ್ಲಿಗೆ ಮೊದಲಾಗಿ ಸೇರಿಕೊಳ್ಳಬೇಕು. ಆದರೆ ಈ ರೀತಿಯಲ್ಲ. ಈ ವೇಷವನ್ನು ಮರೆಮಾಚಿ ಇನ್ನೊಂದು ರೂಪದಿಂದ ನಾ ಸೇರಿಕೊಳ್ಳುತ್ತೇನೆ. ನೋಡೋಣ ನೋಡೋಣ. ಕನಿಯ ಬೇಳ್ವೆ ಕನಿಯ ಬೇಳ್ವೆ ಕನಿಯ ಬೇಳ್ವೆ ನಮ್ಮ ಗುಣವ ನೋಡಿ ಮನವ ತಿಳಿದು ಕನಿಯ ಬೇಳ್ವೆ ನಮ್ಮ ಹಿಂದಿನ ಕಥೆಯ ಬೇಳ್ವೆ ಮುಂದಿನ ಸುಖವ ಬೇಳ್ವೆ ಮುತ್ತು ಬಾರದ ಒಂದೇ ತೆರದಿ ಬೇಳ್ವೆ ಕನಿಯ ಬೇಳ್ವೆ ಕನಿಯ ಬೇಳ್ವೆ ಕನಿಯ ಬೇಳ್ವೆ ನಮ್ಮ ಕನಿಯ ಬೇಳ್ವೆ
4 ಜನ ಹೆಣ್ಮಕ್ಳು ನೋಡಿ ಗಂಡ ಘಟ್ಟಕ್ಕೆ ಹೋಗಿದ್ದಾರೆ. ಯಾಕೆ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕು ನೋಡಿ. ನಿಮ್ಮಂತ ಪುಣ್ಯಾತ್ಮರು ಏನಾದ್ರೂ ಕೊಟ್ರೆ ಅದನ್ನು ತಂದು ಜೀವನ ಸಾಗಿಸ್ತಾ ಇದ್ದೀನಿ ಸ್ವಾಮಿ. ಸ್ವಲ್ಪ ಊರ್ ಮೇಲೆ ಸುತ್ತಾಡಿಕೊಂಡು ಬರ್ತೇನೆ. ನೆಟ್ಟಲ ಕೊರ್ಲೆಮ್ಮ ಅರಿ ಕೊರ್ಪಾರ ಹತ್ತು ಮರಿ ಬಿಡೋಣ. ಮಂತ್ರಿ ಶನಾತ್ಮಜೆಯಿಂತೆನಲ ಕಾಂತನು ಮನದೊಳು ಚಿಂತಿಸುತ್ತ ಕಾಂತೆಯ ಕರಗಳು ತಾನೈದಿದ ಸಂತೈಸುವೆ ಸುತೆಯಳೆನುತ್ತ ದುಗುಡವಿದೇನು ಬೇಳೆ ಕಡು ಕಟ್ಟು ಮಗಳೇ ದುಗುಡವಿದೇನು ಬೇಳೆ ದುಗುಯುಗದಿ ಜಲ ಸುರಿಸಿ ಮೊಗವನ್ನು ಮೆಗಹದ ಗಣಿತ ಬಗೆಯೊಟ್ಟಿಸಿ ಸೊಗಸಹುದೆ ತಿರುನಗೆಯ ಬೀರುತ್ತ ಸುಗುಣದ ಗಣಿತ ವಿಗಡ ತಿಳುಹಿಸು ದುಗುಡವಿದೇನು ಬೇಳೆ ಕಡು ಮತ್ತು ಮಗಳೇ ದುಗುಡವಿದೇನು ಬೇಳೆ ಮಗಳೇ ಮಗಳೇ ಪದ್ಮಾವತಿ, ಅರಮನೆಯಲ್ಲಿ ನಗು ನಗುತ್ತಾ ಓಡಾಡುತ್ತಾ ಇರಬೇಕಾದಂತಹ ನೀನು ಈ ಹೊತ್ತಲ್ಲಿ ಮೌನವಾಗಿ ಮಲಗಿದ್ದೀಯಂತೆ. ಏನಾಯ್ತು ನಿನಗೆ ಮಗಳೇ? ಯಾಕೆ ಈ ರೀತಿಯಾದಂತಹ ಕಣ್ಣೀರು? ಮುಖ ಬೆವರಿ ಹೋಗಿದೆ. ಏನಾಯ್ತು ನಿನಗೆ? ತಂದಿಟ್ಟಂತಹ ಹಾಲು ಹಪ್ಪಲುಗಳನ್ನು ತಿನ್ನದೆ ಮಲಗಿದ್ದೀಯಂತೆ. ಏನಾಯ್ತು ನಿನಗೆ? ಅಯ್ಯೋ ದೇವರೇ, ಏನು ಮಾಡುವುದು? ಅದೆಷ್ಟೋ ವೈದ್ಯರನ್ನೆಲ್ಲ ಕಲಿಸಿದ್ದೇನೆ, ಏನು ಪ್ರಯೋಜನವಾಗಲಿಲ್ಲಲ್ಲ. ಪಂಡಿತರನ್ನು ಕರೆಸಿ ಕೂಡ ಏನು ಪ್ರಯೋಜನ ಆಗಲಿದ್ದಾದ್ರೆ ನಾವು ಏನು ಮಾಡುವುದು? ಅಯ್ಯೋ ಮಂತ್ರಿಗಳೇ, ಓ ಮಂತ್ರಿಗಳೇ, ಇವರು ಎಲ್ಲಿ ಹೋದ್ರು? ಮಂತ್ರಿಗಳೇ, ನೀವು ಎಲ್ಲಿ? ನಾನು ಕರೆಯುವಾಗ ನೀವು ಒಟ್ಟು ಗಡಿಬಿಡಿ ಮಾಡ್ತಾ ಇದ್ದೀರಿ. ಗಡಿಬಿಡಿ ಆಗುವುದಕ್ಕೆ ಕಾರಣ ಉಂಟು ಮಂತ್ರಿಗಳೇ. ಏನು ಮಹಾರಾಜ? ನನ್ನ ಮಗಳು ಪದ್ಮಾವತಿ ಏನಾಯ್ತು? ಅರಮನೆಯಲ್ಲಿ ನಗು ನಗುತ್ತಾ ಇರಬೇಕಾದಂತಹ ಅವಳು ಈ ಹೊತ್ತಲ್ಲಿ ಮೌನವಾಗಿ ಮಲಗಿದ್ದಾಳೆ. ಅದೆಷ್ಟೋ ಮಂದಿ ಪಂಡಿತರನ್ನು ಕರೆಸಿ ವಿಚಾರಿಸಿದಾಗ ಏನು ಪ್ರಯೋಜನವಾಗಲಿಲ್ಲ. ಅವರು ಮಲಗಿದ್ದಲ್ಲಿದ್ದಲ್ಲ. ಹೌದು, ಒಮ್ಮೆ ನೋಡಿ ಪಂಡಿತರು ಅಲ್ಲ ನೋಡಿ. ಅಮ್ಮ ಪದ್ಮಾವತಿ, ಅಮ್ಮ ಮಗಳೇ, ಈಗ ನಾನು ಬಂದಿದ್ದೇನೆ ಅಂತ ಹೇಳಿ. ಮಂತ್ರಿಗಳೇ, ನಾನು ಮಾತಾಡುದಿಲ್ಲ ಅಂತ ಹೇಳಿ ನಿಮ್ಮನ್ನು ಕರೆಸಿದ್ದು. ನಾನು ಮಾತಾಡೋದು ಹಾ ಅಂತ ಹೇಳಿ ಅಷ್ಟೇ. ಹೌದಾ? ಬೇರೆ ಸುದ್ದಿ ಇಲ್ಲ. ಮಂತ್ರಿಗಳೇ, ಬಹುಶಃ ನನಗೆ ತಲೆ ಬಿಸಿಯಾಗಿದೆ. ಅಲ್ಲ, ನಿಮಗೆ ತಲೆ ಬಿಸಿ ಅಲ್ಲ, ಈಗ ಒಟ್ಟು ನನಗೂ ತಲೆ ಬಿಸಿ ಆಗ್ತಾ ಇದೆ. ಮೊದಲಿಂದಲೇ ತಲೆ ಬಿಸಿ ಆಯ್ತು ನನಗೆ. ಈಗ ಸರಿ, ಈಗ ಹೇಗಾದ್ರೂ ಸರಿ ಆಗಬೇಕೋ ಬೇಡವಾ? ಹೌದು, ಈಗ ಒಂದು ಹೀಗೆ ಇರಬಹುದು. ಹೇಗಿರ್ಬೋದು? ನಿಮಗೆ ಮಕ್ಕಳೇ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಕಂಡ ದೇವರಿಗೆಲ್ಲ ಹರಕೆಯನ್ನು ಹೇಳಿದವರು ತಾವು ತಾನೆ. ಮಕ್ಕಳು ಇಲ್ಲದ ಸಂದರ್ಭದಲ್ಲಿ ಕಂಡ ದೇವರಿಗೆ ಹರಕೆ ಇದ್ದೀವಿ. ನನಗೆ ಅದು ಯಾವುದು ನೆನಪಿಗೆ ನೆನಪಿಗೆ ಬಾರದೆ ಇರಬಹುದು. ಆ ಸಂದರ್ಭವನ್ನು ನೆನೆಸಿದ್ರೆ ಅದೇ ಎಲ್ಲಿಯಾದ್ರೂ ನಿಮ್ಗೆ ಅಪ್ಪಿ ತಪ್ಪಿ ಹರಕೆಯಲ್ಲಿ ಬಾಕಿ ಇದ್ರೆ ಗಡಿಬಿಡಿಯಲ್ಲಿ ಪರಿಸ್ಥಿತಿ ಹೀಗೆ ಆಗುತ್ತದೆ. ಹೌದು, ಗಡಿಬೇಲಿ ಹೇಳಬಹುದು. ಸರಿ, ಹೀಗೆ ಮಾಡುವ. ಈಗ ಹೇಗೂ ಆಯ್ತು. ಏನು ಮಾಡುದು ಈಗ? ನಮ್ಮ ಗ್ರಾಮದ ಮಹಾಲಿಂಗೇಶ್ವರ ದೇವರಿದ್ದಾರಲ್ಲ, ಗ್ರಾಮದ ಮಹಾಲಿಂಗೇಶ್ವರ ದೇವರು, ಅವರಿಗೆ ಒಂದು ರುದ್ರಾಭಿಷೇಕ. ಮಗಳು ಮೊದಲನೇ ಗುಣಮಕ್ಕಳಾದ್ರೆ ಅವಳಿಗೆ ಒಂದು ರುದ್ರಾಭಿಷೇಕ ಮಾಡ್ತೀನಿ ಅಂತ ಹರಕೆ ಹೇಳಿ. ಪಂಡಿತರೇ, ಒಂದೇನು ಶತರುದ್ರಾಭಿಷೇಕ ಬೇಕಾದ್ರೆ ಮಾಡುವ. ಆಯ್ತು, ನೀವು ಹೋಗಿ ಹೇಳಿದ್ರು. ಮಗಳು ಸರಿಯಾಗಬೇಕು. ಆಯ್ತು. ಮಹಾಲಿಂಗೇಶ್ವರ ದೇವರೇ, ಸ್ವಾಮಿ ಮಹಾಲಿಂಗೇಶ್ವರ, ಸ್ವಾಮಿ ಮಹಾಲಿಂಗೇಶ್ವರ ದೇವರೇ, ನನ್ನ ಮಗಳು ಮೊದಲಿನಂತೆ ಅರಮನೆಯಲ್ಲಿ ನಗು ನಗುತ್ತಾ ಓಡಾಡುತ್ತಾ ಇದ್ದರೆ ನಿನಗೆ ಶತ ರುದ್ರಾಭಿಷೇಕವನ್ನು ಮಾಡಿಸುತ್ತೇನೆ. ನನ್ನ ಮಗಳನ್ನು ಸ್ವಾಮಿ ಮಹಾಲಿಂಗೇಶ್ವರ. ಮಹಾರಾಜ, ಸುದ್ದಿ ಇಲ್ಲ. ಎಂತದ್ದು ಸುದ್ದಿ ಇಲ್ಲ. ಇದು ಹೀಗಿರ್ಬೋದು. ನಾವು ಮಹಾಲಿಂಗೇಶ್ವರ ದೇವರಿಗೆ ಹರಕೆ ಹೇಳಿದ್ದುಂಟು. ಹೌದು. ಗ್ರಾಮದ ಮಹಾಗಣಪತಿ ದೇವರಿದ್ದಾರೆ, ಅವರಿಗೆ ಕೋಪ ಬರ್ಬೋದು, ಅವರಿಗೆ ಬೇಸರ. ಆದ್ರಿಂದ ಮಹಾಗಣಪತಿ ದೇವರಿಗೆ ಒಂದು ಪಂಚಗಜ್ಜ, ಒಂದಲ್ಲ 100 ಪಂಚಗಜ್ಜ. 100 ಬೇಡಪ್ಪ, ಒಂದು ಹೇಳುವ. ಮಗಳು ಸರಿಯಾಗಬೇಕು. ಸರಿ ಆಯ್ತು. ಕೈ ಮುಗಿರಿ. ಸ್ವಾಮಿ ಸ್ವಾಮಿ ಮಹಾಗಣಪತಿ ದೇವರೇ, ನನ್ನ ಮಗಳು ಮೊದಲಿನಂತೆ ಅರಮನೆಯಲ್ಲಿ ನಗು ನಗುತ್ತಾ ಓಡಾಡುತ್ತಾ ಇರಬೇಕು. ನನ್ನ ಕಣ್ಣಲ್ಲಿ ಕಣ್ಣು ತುಂಬ ನೋಡ್ತಾ ಇರಬೇಕು. ನಾನು ಅವಳನ್ನು ಸರಿಯಾಗುವ ಹಾಗೆ ಆಶೀರ್ವಾದ ಮಾಡಿ. ಸ್ವಾಮಿ ಮಹಾಗಣಪತಿ. ಮಹಾರಾಜರೇ
ನಾವು ಯಾವ ದೇವರಿಗೆ ಯಾವ ಹರಕೆಯನ್ನು ಹೇಳಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಆಗಲಿಲ್ಲ ಇದು ಮಂತ್ರಿಗಳೇ. ಸಂಗತಿ ಉಂಟು. ಹೇಗೆ? ನಮ್ಮ ಊರಿಗೆ ಒಬ್ಬಳು ಕೊಳವಂಜಿ ಬಂದಿದ್ದಾಳೆ ಅನ್ನುವಂತ ವಿಚಾರವನ್ನು ನಾನು ಕೇಳಿ ತಿಳಿದಿದ್ದೇನೆ. ಕೊರವಂಜಿ ಹೌದಪ್ಪ. ಕೊರವಂಜಿ ಬಂದರೆ ಏನು ಮಾಡುವುದಕ್ಕೆ ಸಾಧ್ಯ ಉಂಟು? ಬಂದ್ರೆ ಅವಳ ಮುಖಾಂತರವಾಗಿ ಏನಾದರೂ ವಿಷಯ ನಮಗೆ ತಿಳಿಯಬಹುದಲ್ಲ. ಅವಳನ್ನು ಒಮ್ಮೆ ಅರಮನೆಗೆ ಕರೆಸುವ. ಆದಷ್ಟು ಬೇಗ ಒಂದು ಆಯ್ತಪ್ಪ, ನೀನು ತಲೆಬಿಡಿಸುವ. ವ್ಯವಸ್ಥೆ ಮಾಡಿ. ನಾನಿದ್ದೇನಲ್ಲ? ನೀವು ಇದ್ದೀರಂತ ಹೇಳಿ ಯಾರಮ್ಮ ಅಲ್ಲಿ ಕೊರವಂಜಿ ಬಂದಿದ್ದಾಳಂತೆ, ಒಮ್ಮೆ ಅರಮನೆಗೆ ಕಳಿಸಿಕೊಡಿ. ಬರ್ರಿ ಹಾಕೊಳ್ಳಿ. ಬಂದ್ಬಿಟ್ರಲ್ಲ. ಮುಖ ನೋಡ್ತಾಳಂತಲ್ಲ. ಮೂಕ ಅಲ್ಲಿ ನೋಡೋನು, ಈಗ ಇಲ್ಲಿ ನೋಡ್ತಾಳೆ ಅವಳು ಬಂದು. ಓ ನೀನ ಮಾರೈತೆ. ಓ ನನಗೆ ಅಂದಾಜು ಆಗಲಿಲ್ಲ ಬನ್ನಿ ಅಷ್ಟು. ಓ ಮಂತ್ರಿಗಳೇ, ಎಂತದದ್ದು ಕಡ್ಡಿ ಹಾಕದೆ? ಅದು ಅವಳು ನೀವು ಎಲ್ಲಿಗೆಲ್ಲ ಹೋಗಿದ್ದೀರಿ? ಅಲ್ಲ, ಮುಂಚಿದ್ದು ನೆನಪು ಮಾಡುದು ಅವಳು. ತುಂಬಾ ವರ್ಷ ಆಯ್ತು ಕಾಣದೆ. ಅಯ್ಯೋ, ಏನಾಯ್ತು ಮಹಾರಾಜರೇ? ಇನ್ನೆಂತ ರುಬ್ಬುವುದಾ? ಹೀಗೆ ಮಾಡ್ತಾ ಇದ್ದ. ಯಾಕೆ ಕದ್ದದ್ದು ಸ್ವಾಮಿ? ಯಾಕೆಂತ ಅಲ್ಲ, ಮಹಾರಾಜರ ಮಗಳಿಗೆ ಆರೋಗ್ಯ ಸರಿ ಇಲ್ಲ. ತುಂಬಾ ಏನು ಆರೋಗ್ಯ ಸರಿ ಇಲ್ಲ? ಮಲಗಿದ್ದಾಳೆ. ವೈದ್ಯರಲ್ಲಿ ತೋರಿಸಲಿಲ್ಲ? ಯಾರ್ದು ಬಂದ್ರು ಕೂಡ ಏನು ಪಂಡಿತರನ್ನು ಕರೆಯಬೇಕಿತ್ತು. ಪಂಡಿತರು ಬಂದು ಮೊನ್ನೆ ಹೋದ ಹೋಗ್ತಾರೆ. ಏನು ಪ್ರಯೋಜನ ಇಲ್ಲ. ಹೌದಾ? ಹೌದಪ್ಪ. ಹಾ, ಹಾ, ಅದು ನೀನು ಅನುಕರಿಸಿದ್ದು. ಹೌದಾ ಹೌದು. ಸ್ವಾಮಿ? ಓ. ನಾನು ಸುಬ್ರಹ್ಮಣ್ಯ ದೇವರ ಅನುಗ್ರಹದ ಲಕ್ಷಣ ಹೇಳ್ತೇನೆ ಸ್ವಾಮಿ. ಸತ್ಯವನ್ನೇ ಹೇಳ್ತೇನೆ ಯಾವತ್ತು. ನೀನು ಮಂತ್ರಿಗಳೇ, ಓ. ಇವರನ್ನು ನೋಡುವಾಗ ಅನುಮಾನ ಬರ್ತದೆ. ಯಾಕೆ? ಏನು ಗೊತ್ತಿಲ್ಲ ಕಾಣಬೇಕು. ಅಲ್ಲ, ಹಾಗಲ್ಲ. ಅನುಮಾನ ಬರ್ತಾ ಉಂಟು. ಈಗ ನಿನ್ನ ಮೇಲೆ ವಿಶ್ವಾಸ ಬರ್ಬೇಕೋ ಬೇಡ? ಹಾಗಾದ್ರೆ- ನೀನು ಯಾವ ದೇವರ ಮೇಲೆ ಹಾನಿ ಇಟ್ಟುಕೊಂಡು ಹಾಗಾದ್ರೆ ನನ್ನ ಮೇಲೆ ವಿಶ್ವಾಸ ಬೇಕು. ಸುಬ್ರಹ್ಮಣ್ಯ ದೇವರ ವಿಶ್ವಾಸವಿಲ್ಲ. ಅಲ್ಲ, ಸುಬ್ರಹ್ಮಣ್ಯ ದೇವರ ವಿಶ್ವಾಸ ಉಂಟು, ನಿನ್ನ ಮೇಲೆ ವಿಶ್ವಾಸ ಇಲ್ಲ. ನಿಮ್ಮ ಲಕ್ಷಣವನ್ನ ಮಂತ್ರಿಗಳೇ, ನಿಮ್ಮ ತಾಯಿಗೆ ನೀವು 7 ಜನ ಮಕ್ಕಳು ಹೌದೇ? ಹೌದು. 4 ಗಂಡು, ಹೌದು. 3 ಹೆಣ್ಣು. ಹೌದು. ನೀನು ನನ್ನ ಊರಿಗೆ ಬಂದಿದ್ಯಾ? ಎಲ್ಲ ಲಕ್ಷಣ ಇರ್ತೇನೆ. ಇದ್ರೆ ನಿಮ್ಮ ಉದ್ದೇಶ ಹಾಗಾದ್ರೆ ಯಾರ ಲಕ್ಷಣ? ಮಹಾರಾಜರೇ, ನಿಮ್ಮ ಮಗಳು ಎಲ್ಲಿಯಾದ್ರೂ ಮೊನ್ನೆ ಜಲಕೇಲಿಗೆ ಹೋಗಿದುಂಟೆ ಸ್ವಾಮಿ? ಹೌದು. ಮಂತ್ರಿಗಳೇ, ಒಮ್ಮೆ ಕೇಳಿ. ಉಂಟು. ನನ್ನ ಮಗಳೊಟ್ಟಿಗೆ ಜೊತೆಯಲ್ಲಿ ಯಾರು ಹೋಗಿದ್ದಾರೆ? ನನ್ನ ಮಗಳು. ನಿಮ್ಮ ಮಗಳು ಹೋಗಿದ್ದಾರೆ. ಹೌದು, ಚಾಳಿಗೆ ವಿಚಾರಿಸಿ ಹೋಗಿದಾರಂತ. ಮಗಳೇ ಮೊನ್ನೆ ಜಲಕೇಳಿ ಹೋಗಿದ್ದ. ಹೌದಾ? ಹೌದೇನೆ? ಹೌದಂತೆ. ಹೌದಲ್ವೇ? ಜಲಕ್ಕಿಗೆ ಹೋಗಿದ್ದು ಮಾತ್ರವಲ್ಲ, ಜಲಕೇಲಿ ಹಾಡಿ ವಿಶ್ರಾಂತಿ ಪಡೆಯುವ ಸಂದರ್ಭ ಅಲ್ಲಿಗೆ 4 ಜನ ಗಂಡು ಮಕ್ಕಳು ಬಂದಿದ್ದಾರೆ. 4 ಹೌದೇನೆ? 4 ಮಂದಿ ಬಂದಿದ್ರಾ? ಹೌದಂತೆ. ಅದರಲ್ಲಿ ಒಬ್ಬ ಕಪ್ಪಿನವ ಇದ್ದ ಸ್ವಾಮಿ. ಹೌದಂತೆ. ಮಹಾರಾಜರೇ, ಮೊದಲಾಗಿ ಅವರಿಗಿವರೆಗೂ ಸರಸವಾಗಿ ಮಾತುಕತೆ ಸರಸವಾಯ್ತಲ್ಲ, ಆಮೇಲೆ ವಿರಸವಾಗಿ ಹೋಯ್ತು. ಆಮೇಲೆ ವಿರಸ. ಹೌದು. ಅಷ್ಟು ಮಾತ್ರವಲ್ಲ, ಅವ ಏರಿ ಬಂದ ಕುದುರೆಯನ್ನು ಇವರು ಕಲ್ಲು ಬಿಸಾಡಿ ಕೊಂದಿದ್ದಾರೆ. ಹೌದೇನೆ? ನೀವು ಕಲ್ಲು ಬಿಸಾಡಿದವ್ರ? ಒಂದಷ್ಟೇ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಈಗ ಅವ ಕೋಪಗೊಂಡಿದ್ದಾನೆ ಸ್ವಾಮಿ. ಯಾರಂತ ಭಾವಿಸಿಕೊಂಡು ಯಾರವ? ಅವ ಮಾಧವ ಸ್ವಾಮಿ. ಮಾಧವ? ಹೌದು. ಏ ಮಾಧವ? ಯಾರನ್ನು ಮಾಧವ? ಅವ ಶ್ರೀನಿವಾಸ. ಯಾರು ಮಂತ್ರಿಗಳು? ಶ್ರೀನಿವಾಸ ಅಲ್ಲ ಸ್ವಾಮಿ, ಅವನ ಒಬ್ಬನೇ. ಅವ ವೆಂಕಟರಮಣ. ಒಬ್ಬನೇ ಹೆಸರು. ಈಗ ನಾವು ಅದನ್ನ ಲೆಕ್ಕ ಅಲ್ಲ. ಈಗ ನಿಮ್ಮ ಮಗಳು ಮೊದಲಿನಾಗಿ ಗುಣಮುಖವಾಗಬೇಕಲ್ಲ ಸ್ವಾಮಿ. ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಏನಂತ? ಆ ವೆಂಕಟರಮಣನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡ್ರೆ ಖಂಡಿತವಾಗಿ ಗುಣಮುಖವಾಗುವುದಕ್ಕೆ ಅದು ಆಗ್ಲಿಕ್ಕಿಲ್ಲ. ವೆಂಕಟರಮನಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕಂತೆ. ಆ ಕಪ್ಪಿನವನಿಗೆಲ್ಲ ನಾನು ಮದುವೆ ಮಾಡಿಸಿಕೊಡುದು. ಮಹಾರಾಜರೇ, ಈಗ ನಿಮ್ಮ ಮಗಳ ಆರೋಗ್ಯ ಸರಿಯಾಗಬೇಕೋ ಬೇಡವಾ? ನನ್ನ ಮಗಳು ಆರೋಗ್ಯ ಸರಿಯಾಗಬೇಕು. ಅವಳು ಕಪ್ಪಿನವರಿಗೆಲ್ಲ ಕಪ್ಪಾದ್ರೆ ಹೇಳು, ಬಿಳಿಯಾದ್ರೆ ಹೇಳು. ಮಗಳ ಆರೋಗ್ಯ ಸರಿಯಾಗಬೇಕು. ಕೇಳಿ ಸ್ವಾಮಿ. ಕೇಳಿ, 2 ಕೈ ಮುಗಿ ಕೇಳಿ. ನೀವು ಹೇಳಿದ್ರೆ ಆಯ್ತಾಯ್ತು. ನಾನು ಹೇಳ್ತೇನೆ. ಆಯ್ತಾಯ್ತು. ಯಾರಿಗೆ ಹೇಳ್ಬೇಕು? ಆಯ್ತಾಯ್ತು. ಆ ವೆಂಕಟರಮಣಿಗೆ ಕೊಟ್ಟು ಮದುವೆ ಮಾಡ್ತೇನೆ ಸ್ವಾಮಿ. ಆ ವೆಂಕಟರಮಣ ದೇವರೇ, ನನ್ನ ಮಗಳು ಮೊದಲಿನಂತೆ ಗುಣಮುಖವಾದರೆ ಆ ವೆಂಕಟರಮಣಿಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಸ್ವಾಮಿ. ವೆಂಕಟರಮಣ ಹಾಕೊಳ್ಳಿ. ಅಪ್ಪ ಮಗಳೇ. ಅಪ್ಪ ಮಗಳೇ, ಇದ್ಯಾಕೆ ಹೀಗೆ ಬಿಟ್ಟದ್ದು ನೀವು? ಅದು ಬಿಟ್ಟದಲ್ಲ, ಕಟ್ಟಿದ್ದು. ಎಂತದ್ದು? ಇದು ನೀವು? ನಾನು ಅಪ್ಪ ನಿನ್ನದು. ಇದು ಇದೊಂದು ದನ. ಇದು ಮಂತ್ರಿ. ಅದು ಕೊರವಂಜಿ. ನನ್ನ ಪರಿಚಯ ಆಗ್ಲಿಲ್ಲ. ಅಯ್ಯೋ ಜವಾ. ಮಗಳೇ, ಎಂತದ್ದು ನಿಮ್ಮ ಮಗಳೇ, ನಿನಗೆ ಮದುವೆ ಮಗಳೇ.
ಬೇಗ ಹೌದು ಮಗಳೇ. ಬೇಡಪ್ಪ ನನಗೆ ಬಾಬಾ ವರ ಯಾರು ಗೊತ್ತುಂಟ? ವೆಂಕಟರಮಣ ಅಂತ. ಅಪ್ಪ ಕೊಡು. ಏನಮ್ಮ ಹೊರವಂಜಿ ಏನಮ್ಮ ನೀ ನನ್ನ ಮದುವೆಗೆ ಬರ್ಲೇಬೇಕು. ಅಯ್ಯೋ ದೇವರೇ, ನಾನು ಬಾರದಿಲ್ಲ ಮದುವೆ ಆಗುದಿಲ್ಲಮ್ಮ. ಖಂಡಿತವಾಗಿ ಬರ್ತೀನಿ ನಾನು. ಬರ್ತೇನಮ್ಮ, ಖಂಡಿತವಾಗಿ ಬರ್ತೇನೆ. ನೀನು ಬೇಸರ ಮಂತ್ರಿಗಳೇ, ಮಂತ್ರಿಗಳೇ, ಅವಸರ ಉಂಟು, ಗಡಿಬಿಡಿ ಉಂಟು. ಮದುವೆ ನಿಮ್ಮ ಮುಖದಲ್ಲೇ ಮುಖ ಸಣ್ಣದು ಮದುವೆಗೆ ಬೇಕಾದಂತಹ ಸಿದ್ಧತೆಗಳು ನಿಮ್ಮ ಮುಖಾಂತರದಲ್ಲಿ ಹೇಳುವವರಿಗೆ ಹೇಳಬೇಕು. ಇದು ನೀವೇ ಹೇಳಬೇಕು. ಆದಷ್ಟು ಬೇಗ, ಆದಷ್ಟು ಬೇಗ ನಿಮ್ಮಿಂದಲೇ. ಆಯ್ತು, ಇವಾಗ ಶ್ರೀನಿವಾಸ ಕಲ್ಯಾಣ ಆದಷ್ಟು ಶೀಘ್ರವಾಗಿ ಆಗಬೇಕು. ಎಲ್ಲ ಊರಿಗೆ ಓಲೆಯನ್ನು ಬರೆದು ಕಳಿಸ್ತೇನೆ. ಬರಬೇಕು ಎಂಬುದಾಗಿ ಹೇಳಿದ್ದೇನೆ. ಮಾವಯ್ಯ, ನಮಸ್ಕರಿಸಿದ್ದೇನೆ. ವಂದಿಸಿಕೊಂಡೆ. ನಿಮಗೂ ವಂದಿಸಿದೆ. ಸಮಯ ಸಂದರ್ಭಕ್ಕೆ ಸರಿಯಾಗಿ ಬಂದಿದ್ದೇವೆ ತಾನೆ? ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಸಂತೋಷ. ತಡ ಮಾಡುವುದು ಯಾಕೆ? ಹಾ. ನನ್ನ ಮಗಳಿಗೆ ನಿಮ್ಮನ್ನು ಕೊಟ್ಟು ವಿವಾಹ ಮಾಡುವುದಕ್ಕಾಗಿ ತಡವರಿಸುತ್ತಾ ಇದ್ದವು. ತಡ ಮಾಡುವುದಲ್ಲ. ಮಗಳೇ, ಯಾರಲ್ಲಿ ಸಖ್ಯರು? ಮಗಳನ್ನು ಕರೆದುಕೊಂಡು ಬನ್ನಿ. ಮಗಳೇ, ಅಪ್ಪ ಏನ್ ಮಾಡ್ಬೇಕಪ್ಪ? ಕುತ್ತಿಗೆಗೆ ಹಾಕಬೇಕು ಮಗಳೇ. ಯಾರದ್ದು? ನನ್ನದಲ್ಲ ಮಗಳೇ. ಅಲ್ಲಿಯೊಂದು ಇದ್ದಾರೆ. ಓಂ ಗಂಗೆ ಯಮುನೆ ಗೋದಾವರಿ ಕುಳಿತುಕೊಳ್ಳಬೇಕು. ಆರತಿ ಇಬ್ಬರು ಸೇರಿ ಆರತಿ. ಒಂದು ಶೋಭಾ ಆರತಿ ಬೆಳಗಿದರು ಸುದತಿಯಾರತಿ ಬೆಳಗಿದರು ಚಿನ್ನದ ಮಠಗಳಲ್ಲಿ ತರತರ ವೀಣಗಳಲ್ಲಿ ಕನ್ಯೆಯರೆಲ್ಲ ಸಂಪನ್ನೆಯರಾಗಿ ತಾರತಿ ಬೆಳಗಿದರು ಸುದತಿಯ ಆರತಿ ಬೆಳಗಿದರು. ಇವತ್ತೊಂದು ಆರತಿ ಆಯ್ತು. ಆರತಿ ಆಯ್ತು. ಇನ್ನು ಉಡುಗೊರೆ ಕೊಡ್ಲಿಕ್ಕೆ ಉಡುಗೊರೆ ಕೊಡಬೇಕಲ್ಲ. ಉಡುಗೊರೆ ಕೊಡುವುದಕ್ಕೆ ಏನು? ಬಡಬಡಿಯಾಗಿ ಸಿಕ್ಕಿದಂತಹ ಮುತ್ತಿನ ಕಿರೀಟ. ಮುತ್ತಿನ ಕಿರೀಟವನ್ನ ಅಳಿಯಂದರಿಗೆ ತೊಡಿಸಬೇಕು ಎಂಬುದಾಗಿ ನಾನು ತೀರ್ಮಾನಿಸಿದವ. ಮುತ್ತಿನ ಕಿರೀಟ ಅಳಿಯಂದರಿಗೆ. ಎಂತದ್ದು ಬೊಬ್ಬೆ ಕೇಳಿದ್ದು? ಮಾವಯ್ಯ, ಬೊಬ್ಬೆ ಒಂದು ಕೇಳಿ. ಏನಾಯ್ತು? ಭಯವಿದೆ. ಹೌದು, ಭಯಗೊಂಡಿದ್ದೇನೆ. ಬೊಬ್ಬೆ ಒಂದು ಕೇಳಿತ್ತು. ಏನಂತ ಗೊತ್ತಾ? ಭಯಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅದು ಚೋಳರಾಜನಿಗೆ ಮುಕ್ತಿ ದೊರಕಿದ ಕಾರಣದಿಂದ ಆತ ಓಡಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಬೊಬ್ಬಿಡುತ್ತಾ ಹೋಗುವುದು. ಚೋಳರಾಜನಿಗೆ ಮುಕ್ತಿ ಸಿಗೀತೆ. ಹೌದು. ಹೇಗಾಯ್ತು? ಕಾರಣ ಉಂಟು. ಹಿಂದೆ ವೈಕುಂಠದಲ್ಲಿದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮಿ ನನ್ನ ಮೇಲಿರುವಂತಹ ಕೋಪದಿಂದ ಕರವೀರಪುರವನ್ನು ಸೇರಿದವಳು. ಹಾಗಾಗಿ ಮತ್ತೆ ವೈಕುಂಠಕ್ಕೆ ಆಕೆಯನ್ನು ಕರೆದುಕೊಂಡು ಬರಬೇಕೆಂಬಂತಹ ಉದ್ದೇಶದಿಂದ ನಾನು ವೈಕುಂಠವನ್ನು ಬಿಟ್ಟವನು. ಬಂದು ಸೇರಿದ್ದು ಈ ಭೂಲೋಕಕ್ಕೆ. ಶ್ರೀನಿವಾಸನಾದಂತಹ ನಾನು ಒಂದು ಹುತ್ತವನ್ನು ಆಶ್ರಯಿಸಿದಂತಹ ಹೊತ್ತಿಗೆ ಪ್ರತಿನಿತ್ಯವೂ ನನ್ನ ಉದರವನ್ನು ತುಂಬಿಸಬೇಕೆಂಬಂತಹ ಉದ್ದೇಶದಿಂದ ಕಪಿಲೆಯೊಂದು ಬಂದು ನನಗೆ ಹಾಲುಣಿಸುತ್ತಾ ಇತ್ತು. ಇದನ್ನು ಕಂಡಂತಹ ಚೋಳರಾಜ ಅದನ್ನು ಧಿಕ್ಕರಿಸುವುದಕ್ಕಾಗಿ, ಅದಕ್ಕೆ ಶಿಕ್ಷೆಯನ್ನು ಕೊಡುವ ಮುಖೇನವಾಗಿ ಆ ಹುತ್ತವನ್ನು ಅಗೆಯುವುದಕ್ಕಾಗಿ ಮುಂದಾದ.
ಅಗೆದಂತಹ ಸಂದರ್ಭದಲ್ಲಿ ಅದರ ಒಂದು ಪೆಟ್ಟು ನನ್ನ ಹಣೆಗೆ ತಾಗಿದಂತಹ ಸಂದರ್ಭ. ಕೋಪಗೊಂಡಂತಹ ನಾನೇ ಆತನಿಗೆ ಶಾಪವನ್ನು ವಿಧಿಸಿದವನಿದ್ದೇನೆ. ಶಾಪವನ್ನು ವಿಧಿಸಿ ಪೈಶಾಚ್ಯ ಕೃತ್ಯವನ್ನು ಎಸಗಿದಂತಹ ನಿನಗೆ ನೀನು ಪಿಶಾಚಿಯಾಗಿ ಹೋಗುವು ಎಂಬ ಹಾಗೆ ತನ್ನ ತಪ್ಪಿನರಿವಾದಂತಹ ಸಂದರ್ಭದಲ್ಲಿ ಆತ ನನಗೆ ಮುಕ್ತಿ ಹೇಗೆ ಎಂಬ ಹಾಗೆ ಕೇಳಿಕೊಂಡಾಗ ನಾನೇ ಆಡಿದ್ದೇನೆ. ಹೇಗೆ ಅದು? ಮುಂದೊಂದು ದಿವಸ ಪದ್ಮಾವತಿಯನ್ನು ಕೈ ಹಿಡಿಯುವಂತಹ ಹೊತ್ತು ಮಾವ ನನ್ನ ತಲೆಗೆ ಮುತ್ತಿನ ಕಿರೀಟವನ್ನು ತೊಡಿಸುವಂತಹ ಸಂದರ್ಭ. ನೀನು ಕಣ್ಣು ಮುಚ್ಚದೆ 6 ಗಳಿಗೆಗಳ ಕಾಲ ಅದನ್ನು ಕಂಡೇ ಎಂದಾದರೆ ನಿನಗೆ ಖಂಡಿತವಾಗಿಯೂ ಮುಕ್ತಿ ದೊರಕುತ್ತದೆ ಎಂಬ ಹಾಗೆ ಈ ಸಂದರ್ಭದಲ್ಲಿ ಆತದನ್ನು ಆ ಮರೆಯಲ್ಲಿ ನಿಂತು ಕಂಡವನಿದ್ದಾನೆ. ಮುಕ್ತಿ ದೊರಕಿತು ಎಂಬಂತಹ ಸಂತೋಷದಿಂದ ಬೊಬ್ಬಿಡುತ್ತಾ ಹೋದವನಿದ್ದಾನೆ. ಈಗ ಅರ್ಥವಾಯ್ತಲ್ಲ? ಅರ್ಥವಾಯ್ತು. ಭಯ ಇಲ್ವಲ್ಲ? ಇಲ್ಲ ಇಲ್ಲ, ಈಗ ಭಯ ಇಲ್ಲ. ಸರಿ ಅಮ್ಮ, ನಿಮ್ಮ ಮುಖ ನೋಡಿದಾಗ ಸುಖ ಇಲ್ವಲ್ಲ? ಯಾಕೆ ತಾಯಿ? ಹೌದು ಮಗ, ಏನು ಅಂತ ಹೇಳುದು? ಏನಮ್ಮ? ನೀನಂತೂ ರಾಜಕುಮಾರಿಯನ್ನು ಮದುವೆಯಾಗಿ ಉಪ್ಪರಿಗೆಯಲ್ಲಿ ಕೂತು ಚಪ್ಪರವನ್ನು ನೋಡಿ ತುಪ್ಪದನ್ನದಲ್ಲಿ ಊಟ ಮಾಡ್ತೀನಿ. ನಾನು ಯಾವ ಕೂಪದಲ್ಲಿ ದಿನ ಎಣಿಸುವುದು ಹೇಳು? ಅಮ್ಮ, ಚಿಂತೆಗೊಳಗಾಗಬೇಡ. ಖಂಡಿತವಾಗಿಯೂ ನಿನ್ನನ್ನು ಕೈ ಬಿಡುವವನು ಈ ಶ್ರೀನಿವಾಸನಲ್ಲ. ಆದರೆ ಒಮ್ಮೆ ಸರಿಯಾಗಿ ನೆನಪಿಸಿ ನೋಡಂತೆ, ಇದಕ್ಕೆಲ್ಲ ಕಾರಣೀಕರ್ತಲು ನೀನಾಗಿದ್ದೆ ಎಂಬುದನ್ನು ಅರ್ಥ ಮಾಡಿಕೊಂಡೆಯ? ಹಿಂದೆ ನಾನು ಕೃಷ್ಣಾವತಾರದಲ್ಲಿದ್ದಂತಹ ಸಂದರ್ಭ 16,008 ಮಂದಿಯನ್ನು ನಾ ಮದುವೆಯಾದೆ. ಆದರೆ ಯಶೋಧಿಯಾದಂತಹ ನೀನು ಸಾಕಿ ಸಲಹಿದಂತಹ ನನ್ನ ಮಗನ ಮದುವೆಯನ್ನು ಕಾಣುವಂತಹ ಸುಯೋಗ ನನಗಿಲ್ಲ ಮಗ ಎಂಬ ಹಾಗೆ ನನ್ನಲ್ಲಿ ದುಃಖದಿಂದ ಕೇಳಿಕೊಂಡಾಗ ನಾನೇ ನಿನಗೊಂದು ಮಾತು ಕೊಟ್ಟೆ. ಈ ಜನ್ಮ ಅಲ್ಲದಿದ್ದರೂ ಇನ್ನೊಂದು ಜನ್ಮ ಎತ್ತಿ ಬಂದಾದರೂ ನಿನ್ನ ಮನಸ್ಸಿನೊಳಗಿರುವಂತಹ ಆಸೆಗಳನ್ನು ಹಣ ಪೂರೈಸುತ್ತೇನೆ ಎಂಬ ಹಾಗೆ. ಯಶೋದೆ ಮುಗಿದ ನಂತರ ನೀನು ಬಕ್ಕುಳಿಯಾಗಿ ಬಂದೆ. ಕೃಷ್ಣಾವತಾರಿ ಮುಗಿದ ನಂತರ ನಾನು ಶ್ರೀನಿವಾಸನಾಗಿ ನಿನಗೆ ಮಗನಾಗಿ ಬಂದೆ. ಅಮ್ಮ, ಆ ಕೊಟ್ಟಂತಹ ಮಾತನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದ ಸುಗ ಈ ರೀತಿಯಾಗಿ ನಾ ಪ್ರಯತ್ನಿಸಿದೆ. ಆದರೆ ಒಂದಮ್ಮ, ತಾಯಿಯಾದವಳು ಸದಾ ಮಕ್ಕಳ ಜೊತೆಗೆ ಇರುತ್ತಾಳೆ. ಅವರ ಯೋಗಕ್ಷೇಮವನ್ನೇ ವಿಚಾರಿಸಿಕೊಂಡು ಅವರ ಕ್ಷೇಮಕ್ಕಾಗಿ ಬಯಸುತ್ತಾ ಇರ್ತಾಳೆ ಎಂಬ ಹಾಗೆ ಲೋಕಾರ್ಯಬೇಕು ಎಂದಿದ್ದರೆ ನೀ ನನ್ನ ಜೊತೆಗಿರಬೇಕು ತಾಯಿ. ಅದಕ್ಕಾಗಿ ಬಕುಳಾದೇವಿಯಾದಂತಹ ನಿನ್ನನ್ನು ಬಕುಳಾ ಮಾಲಿಕೆಯಾಗಿ ಸದಾಕಾಲ ನನ್ನ ಕೊರಳಲ್ಲಿ ಧರಿಸುತ್ತೇನೆ. ಅದು ಹೇಗೆ ಗೊತ್ತೇ ತಾಯಿ? ಅದು ಬಾಡಿದರೂ ಕೂಡ ಅದರ ಪರಿಮಳವೆಂಬುದು ಯಾವ ಕಾರಣಕ್ಕೂ ಮಾಸುವುದಿಲ್ಲ. ಹಾಗಾಗಿ ಚಿಂತೆಗೊಳಗಾಗಬೇಡ. ಇದೋ ಬಕುಳಾ ಮಾಲಿಕೆಯಾಗಿ ನಿನ್ನನ್ನು ಕೊರಳಲ್ಲೇ ಧರಿಸಿಕೊಳ್ಳುತ್ತೇನೆ ತಾಯಿ. ಮುಖ ನೋಡಿದ್ರೆ ದುಃಖ ಎದ್ದು ಕಾಣುತ್ತಾ ಇದೆ, ಕಣ್ಣೀರು ಹೆಪ್ಪುಗಟ್ಟಿದೆ. ಯಾಕೆ ಅಂತ ಕೇಳಬಹುದಾ? ಯಾವ ತಂದೆಂದಿರಿಗೂ ದುಃಖ ಬರುವುದು ಸಹಜವೇ. ಯಾಕೆ? ಯಾಕಂತ ಹೇಳಿದ್ರೆ ಮಗಳನ್ನ ನಿಮಗೆ ಒಪ್ಪಿಸಿದ್ದೇನೆ. ಈ ಬಳಿಕ ನನಗೊಂದು ಆಸೆ ಉಂಟು. ಏನು? ನೀವಿರುವರು ನನ್ನ ಜೊತೆಯಲ್ಲೇ ನನ್ನ ಅರಮನೆಯಲ್ಲೇ ಇರಬೇಕು ಎಂಬ ಆಸೆ ನನ್ನದು. ಹೆತ್ತವರಿಗೆ ಮಕ್ಕಳನ್ನು ಮದುವೆ ಮಾಡಿಸಿ ಕೊಡುವಂತಹ ಸಂದರ್ಭದಲ್ಲಿ ಮನಸ್ಸಿನಲ್ಲಿರುವಂತಹ ಆಸೆ ಸಹಜವಾದದ್ದೇ. ಆದರೆ ಒಂದು ಕೈ ಹಿಡಿದಂತಹ ಗಂಡನನ್ನೇ ಆಶ್ರಯಿಸಿ ಮತ್ತೆ ಆ ಹೆಣ್ಣು ಮುಂದುವರಿತಿದ್ದಾಳೆ ಎಂಬುದು ಸ್ಪಷ್ಟ ಅಲ್ಲವೇ? ಆದರೆ ಮುಂದೊಂದು ದಿವಸ ನಾನಿಲ್ಲಿ ನೆಲೆಯಾಗುವುದಕ್ಕಿದ್ದೇನೆ. 7 ಬೆಟ್ಟಗಳ ಮಧ್ಯದಲ್ಲಿರುವಂತಹ ವೆಂಕಟಾಚಲ, ಆ ವೆಂಕಟಾಚಲದಲ್ಲಿ ನಾನು ನೆಲೆಯಾಗುತ್ತೇನೆ. ತಿರುವುಗಳಿಂದಲೇ ಕೂಡಿರುವಂತಹ ಆ ಪ್ರದೇಶಕ್ಕೆ ತಿರುಪತಿ ಎಂಬಂತಹ ಹೆಸರು ಗಳಿಸಲಿದೆ. ತಿರುಪತಿಯ ತಿಮ್ಮಪ್ಪನಾಗಿ ವೆಂಕಟರಮಣನಾಗಿ ನಾ ಕಂಗೊಳಿಸುವಂತಹ ಹೊತ್ತು ನನ್ನ ಮಹಿಮೆಯನ್ನರಿತಿರುವಂತಹ ಈ ಲೋಕದ ಭಕ್ತರು ನನ್ನನ್ನು ಕಾಣಬೇಕು ಎಂಬಂತಹ ಉದ್ದೇಶವನ್ನಿರಿಸಿಕೊಂಡು ಬಂದೇ ಬರುತ್ತಾರೆ ಮಾವ. ಹೇಗೆ ಮಾವ, ಬರುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲಿ ಬರುವವರಲ್ಲ, ಕಿಂಚಿತ್ತು ಹಣವನ್ನು ತೆಗೆದಿರಿಸಿ ಅದನ್ನೇ ಮುಡಿಪು ಎಂಬ ಹಾಗೆ ಪೂಜಿಸಿ ಅದನ್ನು ನನ್ನ ಸನ್ನಿಧಾನಕ್ಕೆ ತಲುಪಿಸುವುದಕ್ಕಾಗಿ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಬರುತ್ತಾರೆ. ಅವರು ತಂದು ಸಲ್ಲಿಸಿದಂತಹ ಹಣದಲ್ಲಿ ಮದುವೆಗಾಗಿ ನಾನು ಕುಬೇರನಿಂದ ಸಾಲ ಪಡೆದಿರುವುದರಲ್ಲಿ 3ರಲ್ಲಿ 1 ಅಂಶದಷ್ಟು ಸಮುದ್ರ ರಾಜನ ಮುಖೇನವಾಗಿ ಆತನ ಸಾಲವನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಾನು ಉಪಯೋಗಿಸಿಕೊಳ್ಳುತ್ತೇನೆ. ಆದರೆ ಒಂದು ಮುಡಿಪು ಎಂಬ ಹಾಗೆ ಪೂಜಿಸಿದ ನಂತರ ಯಾವ ಕಾರಣಕ್ಕೂ ಅದಕ್ಕೆ ಕೈ ಹಾಕುವುದಕ್ಕಾಗಿ ಮುಂದಾಗಬಾರದು. ಒಂದೊಮ್ಮೆಗೆ ಅದನ್ನು ಕಳ್ಳತನ ಮಾಡುವುದಕ್ಕಾಗಿ ಮುಂದಾದೆವಿ ಎಂದಾದರೆ ಅವರ ವಂಶವೇ ನಿರ್ವಂಶವಾಗುವುದಕ್ಕೆ ಸಾಧ್ಯ ಉಂಟು. ಆದರೆ ಒಂದು ಅದನ್ನು ಉಪಯೋಗಿಸುವಂತಹ ಬಗೆಯೂ ಉಂಟು. ನನ್ನನ್ನು ಕಾಣಬೇಕು ಎಂಬಂತಹ ಉದ್ದೇಶದಿಂದ ಬರುವುದಕ್ಕೆ ದಾರಿ ಖರ್ಚಿಗಾಗಿ ಹಣ ಇಲ್ಲ ಎಂದಾದರೆ ಅದರಲ್ಲಿರುವಂತಹ ದ್ರವ್ಯವನ್ನೇ ತೆಗೆದು ಖರ್ಚು ಮಾಡಿಕೊಂಡು ನನ್ನನ್ನು ಕಾಣುವುದಕ್ಕಾಗಿ ಬರುವಂತಹ ಅವಕಾಶವನ್ನು ಅವರಿಗೆ ಒದಗಿಸಿಕೊಡುತ್ತೇನೆ. ಮಾವ, ಸಂತೋಷವಾಯಿತಲ್ವಾ? ಸಂತೋಷವಾಯಿತು. ನೋಡಿದಿರಾ, ಎಲ್ಲರ ಮುಖದಲ್ಲಿಯೂ ಆನಂದವೇ ಎದ್ದು ಕಾಣುತ್ತಾ ಇದೆ. ಯಾಕೆ? ಶ್ರೀನಿವಾಸ ಕಲ್ಯಾಣವನ್ನು ಕಾಣುವಂತಹ ಸುಯೋಗ ನಮಗೆಲ್ಲರಿಗೂ ಲಭ್ಯವಾಗಿದೆ ಎಂಬುದೇ ಸತ್ಯ. ಪ್ರತಿಯೊಬ್ಬರಿಗೂ ಶ್ರೀನಿವಾಸನಾಗುವಂತಹ ಅವಕಾಶವಿದೆ ಮಾವ. ಯಾವಾತ
ಸಿರಿಯನ್ನು ಸಂಪತ್ತನ್ನು ಗಳಿಸುತ್ತಾ ಅದುವೇ ನನ್ನ ಸಂಪತ್ತು ಎಂಬ ಹಾಗೆ ಭಾವಿಸಿಕೊಳ್ಳುತ್ತಾರೆ. ಅದು ಯಾವ ಕಾರಣಕ್ಕೂ ಅವರು ಆ ಶ್ರೀಮಂತರಾಗುವುದಕ್ಕೆ ಸಾಧ್ಯವಿಲ್ಲ. ತಮ್ಮ ಮನಸ್ಸಿನೊಳಗಿರುವಂತಹ ನೋವುಗಳನ್ನು ಮರೆತು ಸಂತೋಷದಿಂದ ಪ್ರತಿಯೊಬ್ಬರಿಗೂ ಉಪಕಾರವನ್ನೇ ಎಸಗುತ್ತಾ ಪ್ರತಿಯೊಬ್ಬರನ್ನು ಕ್ಷೇಮದಿಂದ ಕಾಪಾಡಿಕೊಂಡು ಬರುತ್ತಾ ಯಾರು ಸದಾ ಎಲ್ಲರಿಗೂ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಸಹಾಯವನ್ನೆಸಗುತ್ತಾರೋ ಅವರು ಶ್ರೀನಿವಾಸನಾಗಿ ಮೆರೆಯುವುದಕ್ಕಾಗಿ ಸಾಧ್ಯ ಉಂಟು ಎಂಬಲ್ಲಿಗೆ ಪಂಚ ಕಲ್ಯಾಣ, ಗಿರಿಜಾ ಕಲ್ಯಾಣ ಮಾತ್ರವಲ್ಲ, ಲಕ್ಷ್ಮೀ ಸ್ವಯಂವರ, ಸೀತಾ ಕಲ್ಯಾಣ ಮತ್ತೆ ಜಾಂಬವತಿ ಕಲ್ಯಾಣ ಜೊತೆಗೆ ಈ ಶ್ರೀನಿವಾಸ ಕಲ್ಯಾಣ, ಈ ಪಂಚ ಕಲ್ಯಾಣಗಳನ್ನು ಯಾರೆಲ್ಲ ಕಣ್ತುಂಬಿಸಿಕೊಂಡಿದ್ದಾರೋ, ಯಾರು ಆಡುವುದಕ್ಕಾಗಿ ಅನುಮತಿ ಕೊಟ್ಟಿದ್ದಾರೋ, ಯಾರು ಇದನ್ನೆಲ್ಲ ಆಡಿಸಿದ್ದಾರೋ, ಕೇಳಿದವರಿಗೂ ನೋಡಿದವರಿಗೂ ಮತ್ತೆ ನೋಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಆ ಭ್ರಮರಾಂಬಿಕೆ ತಾಯಿಯು ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನೇ ಒದಗಿಸಲಿ ಎಂಬ ಹಾಗೆ ಬೇಡಿಕೊಳ್ಳುತ್ತಾ ಸಭ್ಯ ಸಭಿಕರಲ್ಲಿ ಈ ಕತೆಗೆ ಮಂಗಳ ಹಾಡುವರೇ ಅನುಮತಿಯನ್ನು ಬೇಡೋಣ. ಭದ್ರಂ ಶುಭಂ ಮಂಗಳಂ. ಪಿಡಿಗಡಗುವ ಗಡುಬಡ ನಡುವಿನ ಕೊಡಿ ನೋಟದ ನಡೆ ನುಡಿ ಬೇಡಾಗಿನ ಬಿಡುಮೋಗ ಸೊನ್ನದ ತೊಡಿಗೆಯ ತೊಡಿಗೆಯ ನವರತ್ನದ ಕಡಗದ ಮಡದಿಯ ರಾತಿಯ ಬೆಳಗಿದರು ಶೋಭಾ ವಾಸಿತಾಯ ದೈತ್ಯನ ಖಾಕಾಯ ಸುಂದರಾಯ ಶೋಭಿತಾಯ ಶುಭಮಂಗಲಂ ಪಾರಿಜಾತಾಳಾಂಬಕಾಯ ಜಯ ಮಂಗಲಂ ನಿತ್ಯ ಶುಭಮಂಗಲಂ.